ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾನು ನಮ್ಮ ಮಂಡ್ಯ ಮನೆಯಿಂದ ಒಂದು ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಟೈಟಲ್ ಎಲ್ಲ ನೋಡ್ತಿದ್ದಾಗೆ, ಥಂಬ್ನೇಲ್ ನೋಡ್ತಿದ್ದಾಗೆ ಗೊತ್ತಾಗಿರುತ್ತೆ. ಇವತ್ತು ನಾನು ನೀವೆಲ್ಲರೂ ತುಂಬ ಟೈಮಿಂದ ರಿಕ್ವೆಸ್ಟ್ ಮಾಡ್ತಾ ಇರುವಂಥ ನಮ್ಮ ಮಂಡ್ಯ ಮನೆ ಹೋಮ್ ಟೂರ್ನ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮಂಡ್ಯ ಮನೆ ಹೇಗಿದೆ ಅಂತೆಲ್ಲ ತುಂಬ ನಾನು ಮಂಡ್ಯಕ್ಕೆ ಬಂದಾಗಲೆಲ್ಲ ಹೇಳಿದ್ದೀರಾ ಹೋಮ್ ಟೂರ್ ಮಾಡಿ ಅಂತ. ಸೊ ಫೈನಲಿ ಇವತ್ತು ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಗೈಸ್. ಇವಾಗ ಹೇಗಿದೆಯೋ ಯಾವುದೇ ಥರದ ಎಕ್ಸ್ಟ್ರಾ ಅರೇಂಜ್ಮೆಂಟ್ಸ್ ಏನೂ ಮಾಡದಂತೆ ಹೇಗಿದೆಯೋ ಹಾಗೇನೆ ತೋರಿಸೋಣ ಅಂತ. ಸೊ ಐ ಹೋಪ್ ನೀವೆಲ್ಲರಿಗೂ ಇದನ್ನ ಕಂಪ್ಲೀಟ್ ಬ್ಲಾಗ್ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಫಸ್ಟ್ ಹೋಗ್ತಾ ಇರೋದು ಬಂದು ಲಕ್ಷಿತ್ ಮತ್ತು ಸಿಂಬಾಗೆ ಆಧಾರ್ ಕಾರ್ಡ್ ಮಾಡಿಸಿಲ್ಲ. ಸೊ ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅವ್ರದ್ದು ಲೈಕ್ ಬರ್ತ್ ಸರ್ಟಿಫಿಕೇಟ್ ಎಲ್ಲ ತೊಗೊಂಡು ಬಂದಿದ್ದೀನಿ ನಾನು. ಅವ್ರ ಬರ್ತ್ ಸರ್ಟಿಫಿಕೇಟ್ ಬಂದು ಬ್ಯಾಂಗ್ಳೂರ್ದು, ಬಟ್ ನಾವು ಇಲ್ಲೇ ಮಾಡಿಸ್ಬಿಡೋಣ ಆಧಾರ್ ಕಾರ್ಡ್ ಅಂತ ಅಂದ್ಕೊಂಡು ಪುನೀತ್ ಇಲ್ಲೇ ಹೇಗಿದ್ರು ಹೋಗ್ತಾ ಇದ್ದೀವಲ್ಲ ಮಾಡಿಸ್ಬಿಡೋಣ ಅಂತ ಇವಾಗ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡ್ಬೇಕು, ಇವತ್ತು ಆದರೆ ಒಳ್ಳೆಯದು, ಇಲ್ಲಾಂದರೆ ಆಧಾರ್ ಕಾರ್ಡ್ ಮಾಡ್ಸೋಕೆ ಹೋದಾಗಲೆಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ನೋಡೋಣ ಹೋಗ್ಬಿಟ್ಟು. ಆ್ಯಂಡ್ ಹೋಗಿ ಬಂದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಕಂಪ್ಲೀಟಾಗಿ ನೋಡಿ. ಓಕೆ ಗೈಸ್, ಹೋಗಿ ಬಂದ್ವಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಂಗೆ ಗೊತ್ತಿತ್ತು ಅದಾಗಲ್ಲ ಅಂತ, ಅದಾಗಲಿಲ್ಲ ಆಧಾರ್ ಕಾರ್ಡ್ ಅವ್ರದ್ದು. ಬಿಕಾಸ್ ಇದರಲ್ಲಿ ಬಂದುಬಿಟ್ಟು ಅವ್ರದ್ದು ಹೆಸರಿಲ್ಲ, ಅಂದರೆ ಹೆಸರಿಲ್ಲ ಇನ್ ದ ಸೆನ್ಸ್ ಅವ್ರ ಬರ್ತ್ ಸರ್ಟಿಫಿಕೇಟಲ್ಲಿ ಒಂದು ಕನ್ನಡದಲ್ಲಿ ಹೆಸರಿರುತ್ತೆ ಮತ್ತು ಇಂಗ್ಲೀಷಲ್ಲಿ ಹೆಸರಿರುತ್ತೆ. ಅವ್ರದ್ದು ಇಂಗ್ಲೀಷಲ್ಲಿ ಹೆಸರಿದೆ ಆದರೆ ಕನ್ನಡದಲ್ಲಿಲ್ಲ. ಸೊ ಕನ್ನಡದಲ್ಲಿ ಇಲ್ಲದೆ ಇರೋದ್ರಿಂದ ಅವ್ರು ಹೇಳ್ತಾಯಿದ್ರು ಅದು ರಿಜೆಕ್ಟ್ ಆಗ್ಬೋದು ಅಂತೆಲ್ಲ ಹೇಳ್ತಾಯಿದ್ರು. ಪರವಾಗಿಲ್ಲ ಮಾಡಿ ಅಂತ ಹೇಳಿದ್ವಿ, ಆದರೆ ಅಲ್ಲಿ ಆಧಾರ್ ಕಾರ್ಡ್ ಮಾಡೋರು ಅವ್ರು ಯಾರಿರ್ತಾರಲ್ಲ ಅವರೇ ಇವತ್ತಿಲ್ವಂತೆ. ಸೊ ಆಗಿಲ್ಲ. ಇವಾಗ ಬರ್ತಾ ಹಾಗೆ ಇನ್ನೊಂದು ಇದು ಮಂಡ್ಯವನ ಕರ್ನಾಟಕವನ ರೀ, ಅದು ಕರ್ನಾಟಕವನಿಗೆ ಹೋಗಿದ್ವಿ. ಅಲ್ಲಿ ಅವರು 2 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ, ನೋಡ್ಬೇಕು ಅವಾಗ ಹೋಗ್ಬಿಟ್ಟು. ಸೊ ನನಗೇನು ಇವತ್ತು ಇಲ್ಲಿ ಆಗಲ್ಲ ಅಂತ ಅನ್ಕೋತೀನಿ, ಬೆಂಗಳೂರಲ್ಲೇ ಮಾಡಿಸ್ಬೇಕಾಗುತ್ತೆ ನಾವು. ಬಟ್ ಪುನಿ ಯಾಕೆ ಹಾಗೆ ಮಾಡಿದ್ರು ಅವರು? ಹೌದು, ನಾವು ಲಡ್ಡುದೂ ಕಾಲ್ ಮಾಡಿ ಕೇಳಿದ್ವಿ. ಲಡ್ಡು ಬರ್ತ್ ಸರ್ಟಿಫಿಕೇಟಲ್ಲೂ ಹಾಗೆ ಇದೆಯಂತೆ, ಹೆಸರು ಇಲ್ವಂತೆ. ಅಂದರೆ ಇಲ್ಲೆಲ್ಲ ತುಂಬ ಡೀಟೇಲ್ಸ್ ಎಲ್ಲ ಇದೆ, ಸೊ ಅದಕ್ಕೆ ನಾನು ಶೇರ್ ಮಾಡ್ತಾಯಿಲ್ಲ. ಬಟ್ ಅಲ್ಲಿ ಮಗುದು ಹೆಸರಿರೋ ಜಾಗದಲ್ಲಿ ಕನ್ನಡದಲ್ಲಿ ಒಂದು ಕಡೆ ಕೊಟ್ಟಿದ್ದಾರೆ ಹೆಸರು, ಅಂದರೆ ಮಗು ಹೆಸರು ಅಂತ. ಆ್ಯಂಡ್ ಅದ್ರ ಕೆಳಗಡೆನೂ ನೇಮ್ ಅಂತ ಕೊಟ್ಟಿದ್ದಾರೆ. ಸೊ ನೇಮ್ ಜಾಗದಲ್ಲಿ ಅವರು ಹೇಯಾಂಶ್ ಗೌಡ ಅಂತ ಬರೆದಿದ್ದಾರೆ. ಬಟ್ ಕನ್ನಡದಲ್ಲಿ ಕೂಡ ಹೇಯಾಂಶ್ ಗೌಡ ಅಂತ ಬರಿಬೇಕಿತ್ತು, ಬರ್ದಿಲ್ಲ. ಸೇಮ್ ಲಕ್ಷಿತದ್ದು ಕೂಡ ಹಾಗೆ ಆಗಿದೆ. ಲಕ್ಷಿತದ್ದು ಏನು ಮಾಡಿದ್ದಾರೆ ಗೊತ್ತಾ, ಕನ್ನಡದಲ್ಲಿ ಬರೆಯೋ ಜಾಗದಲ್ಲಿ ಇಂಗ್ಲೀಷಲ್ಲೇ ಬರೆದಿದ್ದಾರೆ ಲಕ್ಷಿತ್ ಗೌಡ ಅಂತ. ಇವಾಗ ಮತ್ತೆ ಬರ್ತ್ ಸರ್ಟಿಫಿಕೇಟ್ ಮಾಡ್ಕೊಡ್ತಾರ ಅವರು? ಏನಕ್ಕೆ ಬರ್ತ್ ಸರ್ಟಿಫಿಕೇಟ್ ನೀನು ಹುಟ್ಟಿದ ಡೇಟ್ ಆಫ್ ಬರ್ತ್ ಮಾತ್ರ ಬೇಕದು ಆಕ್ಚುಲಿ. ಅಲ್ಲ, ಮತ್ತೆ ಇವಾಗ ಆಧಾರ್ ಕಾರ್ಡ್ ಹೆಂಗ್ ಮಾಡ್ಸೋದು? ಅವ್ರ ಆಧಾರ್ ಕಾರ್ಡ್ ಅಲ್ಲಿ ಮತ್ತೆ ರಿಜೆಕ್ಟ್ ಆಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ. ಟ್ರೈ ಮಾಡೋಣ, ರಿಜೆಕ್ಟ್ ಆದ್ರೆ ಮತ್ತೆ ಇನ್ನೊಂದ್ಸತಿ ಬರ್ತ್ ಸರ್ಟಿಫಿಕೇಟ್ ಮಾಡ್ಬೇಕಾ? ಇನ್ನೊಂದ್ಸತಿ ಬರ್ತ್ ಸರ್ಟಿಫಿಕೇಟ್ ಮತ್ತೆ ಕರೆಕ್ಷನ್ ಮಾಡಿಸ್ಬೇಕಂತೆ. ಸೊ ನೋಡಿ ಮಾಡೋಣ, ಏನು ಮಾಡೋದು ಗೊತ್ತಿಲ್ಲ. ಮಂಡ್ಯದಲ್ಲಿ ಹಿಂಗೆ ಕೂತಿದ್ದ ಜಾಗದಲ್ಲಿ ಈ ಥರ ಬೆವರ್ತಾ ಇರೋದು, ಅಷ್ಟು ಶೆಕೆ ಇದೆ. ಫ್ಯಾನ್ ಹಾಕಿದ್ರೆ ವಾಯ್ಸು ಗುರ್ರ್ ಅಂತ ಕೇಳಿಸ್ತಾ ಇರುತ್ತೆ ಕ್ಯಾಮ್ರಾದಲ್ಲಿ, ಅದಕ್ಕೆ ಫ್ಯಾನ್ ಆಫ್ ಮಾಡಿಕೊಂಡ್ರೆ ಹಿಂಗೆ. ಓಕೆ ಗೈಸ್, ಬನ್ನಿ ಇವಾಗ ಹೋಗ್ಬಿಟ್ಟು ಅಡುಗೆ ಗಿಡಿಗೆ ಎಲ್ಲ ಮಾಡಿಬಿಟ್ಟು ಆಮೇಲೆ 2 ಗಂಟೆಗೆ ಅಲ್ಲಿಗೂ ಬೇರೆ ಹೋಗಬೇಕು. ಆಮೇಲೆ ಬಂದು ನಾನು ಹೋಮ್ ಟೂರ್ನ ಮಾಡ್ತೀನಿ. ಓಕೆ ಗಾಯ್ಸ್, ಹೋಮ್ ಟೂರ್ ಮಾಡೋಕ್ಕೆ ರೆಡಿ. ಬಟ್ ರೆಡಿ ಆಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕಣ್ಣು ನೋಡಿ. ಆ್ಯಕ್ಚುಲಿ ರಾತ್ರಿ ಕರೆಕ್ಟಾಗಿ ನಿದ್ದೆ ಮಾಡಿರಲಿಲ್ಲ, ಸೊ ಕಣ್ಣೆಲ್ಲ ಒಂಥರ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಸ್ವಲ್ಪ ಮಸ್ಕಾರ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಮಸ್ಕಾರ ಹಚ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನನಗೇನಾದರೂ ಕೇಳಿದ್ರೆ, ನೀವು ಮೇಕಪ್ಪಲ್ಲಿ ನಿಮಗೆ ಬರೀ 2 ಏನಾದರೂ ತೊಗೋಬೇಕು ಅಂದರೆ ನೀವೇನು ಕ್ಯಾರಿ ಮಾಡ್ತೀರಾ ಅಂದರೆ, ಫಸ್ಟ್ ಒಂದು ಮಸ್ಕಾರ ಕ್ಯಾರಿ ಮಾಡ್ತೀನಿ, ಆ್ಯಂಡ್ ಇನ್ನೊಂದು ಬಂದು ನಾನು ಲಿಪ್ಸ್ಟಿಕ್ ಕ್ಯಾರಿ ಮಾಡ್ತೀನಿ. ಇದು 2 ಇದ್ರೆ ಸಾಕು, ಫೇಸೇ ಕಂಪ್ಲೀಟಾಗಿ ಗ್ಲೋಯಿಯಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗದು ಪರ್ಸ್ನಲಿ ಅನಿಸುತ್ತೆ. ಸೊ ಎಸ್, ಲೈಕ್ ಡೆಫಿನೆಟ್ಲಿ ಕಾಂಟ್ ಗೋ ವಿದೌಟ್ ಮಸ್ಕಾರ ಅಂತಾರಲ್ಲ ಆ ಥರ. ಸೊ ಈ ಒಂದು ಮಸ್ಕಾರನ ಇವಾಗ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನಕ್ಕೆ ಒಂದು ಪ್ರಾಬ್ಲಮ್ ಇರುತ್ತೆ, ಏನಪ್ಪ ಅಂದರೆ ಮಸ್ಕಾರ ಅಪ್ಲೈ ಮಾಡಿದ್ಮೇಲೆ ಆ ಮಸ್ಕಾರನ ರಿಮೂವ್ ಮಾಡೋಕ್ಕೆ ಬರಲ್ಲ ನಮಗೆ ಅಂತಲೂ ಕೂಡ ಕಾಮೆಂಟ್ ಮಾಡ್ತೀರಾ. ಹೇಗೆ ರಿಮೂವ್ ಮಾಡೋದು ಮಸ್ಕಾರನ, ಹೇಗೆ ಅಪ್ಲೈ ಮಾಡೋದು ಅದನ್ನು ಕೂಡ ಕೇಳಿದ್ರಿ. ಸೊ ಮಸ್ಕಾರ ಅಪ್ಲೈ ಮಾಡೋದು ತುಂಬಾ ಈಸಿ. ನಿಮ್ಮ ಹತ್ರ ಒಂದು ಲ್ಯಾಶಸ್ದು ಶೇಪರ್ ಇದ್ದರೆ ಅದನ್ನು ಶೇಪ್ ಮಾಡಿಬಿಟ್ಟು ಆಮೇಲೆ ಮಸ್ಕಾರನ ಅಪ್ಲೈ ಮಾಡಿ. ಆ್ಯಂಡ್ ರಿಮೂವ್ ಮಾಡೋದು ಕೂಡ ತುಂಬಾ ಈಸಿ. ಬಟ್ ಏನಪ್ಪ ಅಂದರೆ 2 ಥರದ ಮಸ್ಕಾರ ಇರುತ್ತೆ. ಒಂದು ಬಂದು ನಿಮಗೆ ರಿಮೂವ್ ಮಾಡಬೇಕಾದ್ರೆ ಫುಲ್ಲು ಪಾಂಡಾ ಐಸ್ ಕೊಡುತ್ತೆ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ. ಸೊ ಏನಾದರೂ ರಿಮೂವ್ ಮಾಡೋಕ್ಕೆ ಹೋದರೆ ಈ ಥರ ಫುಲ್ಲು ಪಾಂಡಾ ಐಸ್ ಕೊಟ್ಟು ನಿಮಗೆ ಡಾರ್ಕ್ ಸರ್ಕಲ್ಸ್ ಮತ್ತು ಅಂಡರ್ ಐ ಎಲ್ಲ ತುಂಬ ಜಾಸ್ತಿ ಕಪ್ಪಾಗೋದು ಆ ಥರ ಆಗಿಬಿಡುತ್ತೆ.
ಸೊ ಅದನ್ನ ಅವಾಯ್ಡ್ ಮಾಡೋಕ್ಕೆ ನೀವು ಒಂದು ಒಳ್ಳೆ ಟ್ಯೂಬಿಂಗ್ ಮಸ್ಕಾರಾನ ಯೂಸ್ ಮಾಡಬೇಕು. ಸೊ ನಾನು ಯೂಸ್ ಮಾಡೋದು ಇತ್ತೀಚೆಗೆ ಬಂದ್ಬಿಟ್ಟು ಇದು. ಸೊ ಇದು ಬಂದು ಸ್ಟೇಸ್ 9 to 9 ಆಲ್ ಐಸ್ ಆನ್ ಯು ಟ್ಯೂಬಿಂಗ್ ಮಸ್ಕಾರ. ಸೊ ತುಂಬಾನೇ ಚೆನ್ನಾಗಿದೆ ಒಂದು ಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ನೀವು ಮಸ್ಕಾರಾನ ಈ ತರ ತಗೊಂಡ್ಮೇಲೆ ಕಣ್ಣಿಗೆ ನೋಡಿ, ಇದು ಬಂದು ಒಂಥರ ಗೇಮ್ ಚೇಂಜಿಂಗ್ ಮಸ್ಕಾರ ಥರನೇ ಯೂಸ್ ಆಗುತ್ತೆ. ಸೊ ಲೈಕ್ ಈವನ್ಲಿ ಕೋಟ್ ಮಾಡುತ್ತೆ ನಮ್ಮ ಈಚ್ ಆ್ಯಂಡ್ ಎವ್ರಿ ಲ್ಯಾಶ್ನ ವಿತ್ ಲೈಕ್ ಟೈನಿ ಫ್ಲೆಕ್ಸಿಬಲ್ ಟ್ಯೂಬ್ಸ್ ಆ್ಯಂಡ್ ಲೈಕ್ ಒಂಥರ ತುಂಬಾ ಜಾಸ್ತಿ ಲೆಂತ್ ಮತ್ತು ವಾಲ್ಯೂಮ್ನ ಕೊಡುತ್ತೆ, ಕ್ಲಂಪ್ಸ್ ಇರೋದಿಲ್ಲ. ಹಾಗೂ ಇದು ಬಂದು ತುಂಬಾ ಸೂಪರ್ ಈಸಿ ರಿಮೂವ್ ಮಾಡೋದಕ್ಕೂ. ಸೊ ಗೈಸ್ ಇವಾಗ ನೀವು ಆರಾಮ್ಸೆ ಡಿಫ್ರೆನ್ಸ್ನ ನೋಡ್ಬೋದು. ಸೊ ಗೈಸ್ ಡಿಫ್ರೆನ್ಸ್ ನೋಡ್ತಾ ಇದ್ದೀರಾ ನೋಡಿ, ಇದರದ್ದು ವಾಲ್ಯೂಮ್ ನೋಡಿ, ಇದರದ್ದು ಲ್ಯಾಶಸ್ದು ಡೆಫಿನೇಷನ್ ನೋಡಿ, ಆ್ಯಂಡ್ ಇದು ನೋಡಿ, ಗೊತ್ತಾಗ್ತಾ ಇದೆಯಾ ನಿಮಗೆ? ಸೊ ಈ ಥರ ಡಿಫ್ರೆನ್ಸ್ನ ನೀವು ನೋಡ್ತೀರಾ, ಕಣ್ಣು ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಗೈಸ್ ನಾನು ಆಗಲೇ ಹೇಳ್ದಾಗೆ ಇದು ನೋಡಿ ಸ್ಮಚ್ ಪ್ರೂಫ್ ಕೂಡ ಇದೆ ಹಾಗೂ ವಾಟರ್ ಪ್ರೂಫ್ ಕೂಡ ಇದೆ. ಹಾಗೆ ನೋಡ್ಬೋದು ಇವಾಗ. ಸೊ ವಾಟರ್ ಪ್ರೂಫ್ ಕೂಡ ಇದೆ ಹಾಗೂ 12 hours ಸ್ಟೇ ಕೂಡ ಕೊಡುತ್ತೆ. ಹಾಗೂ ಇದು ಬಂದು ತುಂಬಾ ಸೂಪರ್ ಈಸಿ ರಿಮೂವ್ ಮಾಡೋದಕ್ಕೂ ಕೂಡ. ಒಂದು ಸ್ವಲ್ಪ ನಿಮ್ಮ ಕಣ್ಣಿಗೆ ನೀರನ್ನು ಹಾಕಿ ಅಂದರೆ ವೆಟ್ ಮಾಡಿಬಿಟ್ಟು ಒಂದು ಕಾಟನ್ ಪ್ಯಾಡ್ ಅಥವಾ ನಿಮ್ಮ ಫಿಂಗರ್ಸಲ್ಲೇ ಅದನ್ನ ಸ್ಲೈಡ್ ಮಾಡಬೇಕು ಡೌನ್ವರ್ಡ್ಸ್. ಸೊ ಆರಾಮಾಗಿ ನಿಮ್ಮ ಮಸ್ಕಾರ ಬಂದುಬಿಡುತ್ತೆ, ಒಂಥರ ಲಿಟಲ್ ಟ್ಯೂಬ್ಸ್ ಥರ. ಆ್ಯಂಡ್ ನೋ ಮೋರ್ ವರಿಂಗ್ ಅಬೌಟ್ ಯೋರ್ ಲ್ಯಾಶಸ್ ಬ್ರೇಕಿಂಗ್. ಸೊ ಗೈಸ್ ನೋಡಿದ್ರಲ್ಲ ಏನು ಸಖತ್ತಾಗಿದೆ ಈ ಪ್ರಾಡಕ್ಟ್ ಅಂತ. ಸೊ ನಾನು ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ. ಇಫ್ ಬೈ ಚಾನ್ಸ್ ನಿಮ್ಮೆಲ್ರಿಗೂ ಮಸ್ಕಾರ ತುಂಬ ಇಷ್ಟ ಅಂದರೆ ಈ ಥರ ಮಸ್ಕಾರ ಟ್ಯೂಬಿಂಗ್ ಮಸ್ಕಾರನ ತಗೊಳ್ಳಿ. ಸ್ಟೇಸ್ 99 ತುಂಬ ಚೆನ್ನಾಗಿದೆ. ಸೊ ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಪ್ರಾಡಕ್ಟ್ ನಿಮಗೆ ಅಮೆಝಾನ್, ನೈಕಾ ಹಾಗೂ ಪರ್ಪಲಲ್ಲಿ ಸಿಗುತ್ತೆ. ಇನ್ಫ್ಯಾಕ್ಟ್ staysbeauty.com ಅವರ ವೆಬ್ಸೈಟಲ್ಲೇ ಹೋಗ್ಬಿಟ್ಟು ಪರ್ಚೇಸ್ ಮಾಡಿದ್ರೆ ನಿಮಗೆ ನನ್ನ ಈ ಒಂದು ಕೂಪನ್ ಕೋಡ್ನ ಸುಪ್ರಿಯಾ 2025ನ ಯೂಸ್ ಮಾಡಿದ್ರೆ 15% ಆಫ್ ಕೂಡ ಸಿಗುತ್ತೆ. ಸೊ ಎಲ್ಲ ಲಿಂಕ್ಸ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಫ್ರೆಶ್ ಅಪ್ ಆಗಿದ್ನಲ್ಲ, ಫ್ರೆಶ್ ಅಪ್ ಆಗಿದ ತಕ್ಷಣ ಫಸ್ಟ್ ಹೋಗ್ಬಿಟ್ಟು ದೇವ್ರ ಪೂಜೆ ಮಾಡ್ತೀನಿ. ಸೊ ದೇವ್ರ ಪೂಜೆ ಮಾಡಿಬಿಟ್ಟು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಮ್ಮ ದೇವ್ರ ಮನೆ ನೀವು ಇಲ್ಲೇ ನೋಡ್ಬೋದು. ಸೊ ಆಲ್ರೆಡಿ ಹೋಮ್ ಟೂರಲ್ಲಿ ತೋರಿಸ್ತೀನಿ. ಬಟ್ ದೇವ್ರ ಮನೆ ಈ ರೀತಿಯಾಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ ಆಯಿತಾ. ಆರಾಮಾಗಿ ಒಬ್ಬರು ಕುತ್ಕೊಂಡು ಪೂಜೆ ಮಾಡ್ಬೋದು. ನನಗೆ ಈ ಥರ ಸ್ಪೇಷಿಯಸ್ ಆಗಿರಬೇಕು ದೇವ್ರ ಮನೆ. ಬಟ್ ನಮ್ಮ JP ನಗರ್ ಮನೆ ನೋಡಿದ್ರೆ ನೀವು ಅಲ್ಲಿ ಒಳಗಡೆ ಕುತ್ಕೊಂಡು ಪೂಜೆ ಮಾಡೋಕ್ಕೆ ಆಗೋದಿಲ್ಲ. ಅಂದರೆ ತುಂಬ ಹಿಂಸೆ ಅನಿಸುತ್ತೆ. ಕೆಲವೊಮ್ಮೆ ಹೊಸ್ಲು ಮೇಲೆ ಕುತ್ಕೋಬೇಕಾಗುತ್ತೆ. ಮತ್ತು ಒಳಗಡೆ ಏನಾದರೂ ನಾವು ಹಣ್ಣಿಂದು ತಟ್ಟೆ ಆ ಥರ ಎಲ್ಲ ಏನಾದರೂ ಇಟ್ಬಿಟ್ರೆ ಅಂತೂ ಇನ್ನೂ ಹಿಂಸೆ ಆಗುತ್ತೆ. ಸೊ ವೈಭವ ಲಕ್ಷ್ಮಿ ವ್ರತ ಮಾಡಿದಾಗಲೇ ನೋಡಿರ್ಬೋದು ನೀವು, ನಾನು ಆದಷ್ಟು ಈ ಥರ ಹೊರಗಡೆನೇ ಕುತ್ಕೊಂಡು ಪೂಜೆ ಮಾಡ್ತಾಯಿದ್ದೆ, ದೇವ್ರನ್ನ ಒಳಗಡೆ ಕೂರಿಸ್ತಾ ಇದ್ದೆ. ಸೊ ಆ ರೀತಿಯಾಗಿ ಮಾಡ್ತಿದ್ದೆ. ಅವಾಗ ತುಂಬ ಜನ ಕಾಮೆಂಟ್ ಮಾಡಿದ್ರಿ ನೀವು ಕೂಡ ದೇವ್ರ ಮನೆ ಒಳಗಡೆನೇ ಕುತ್ಕೋಬೇಕು ಅಂತ. ಬಟ್ ಅಲ್ಲಿ ಸ್ಪೇಸ್ ಅಷ್ಟು ಇರಲಿಲ್ಲ. ಸೊ ಗೈಸ್ ಬನ್ನಿ ಇವತ್ತು ನಮ್ಮ ಮನೆ ಟೂರ್, ಲೈಕ್ ತುಂಬ ಟೈಮಿಂದ ಕೇಳ್ತಾ ಇದ್ದೀರಿ ಅಲ್ವಾ ನಮ್ಮ ಹೋಮ್ ಟೂರ್ ತೋರಿಸಿ ಅಂತ. ಸೊ ಫೈನಲಿ ಇವತ್ತು ನಿಮಗೆ ಮಂಡ್ಯ ಮನೆ ಹೋಮ್ ಟೂರ್. ಸೊ ಇದೇ ನಮ್ಮ ಮನೆ ನೋಡ್ಬೋದು. ಫುಲ್ ತೋರಿಸ್ರಿ. ತುಂಬಾ ಚಿಕ್ಕ ಮನೆ, ಕಟ್ಟಿ ತುಂಬಾ ಆಲ್ಮೋಸ್ಟ್ ಆಲ್ರೆಡಿ ಒಂದು 13-14 years ಆಗ್ತಿದೆ. 14 years ಆಗ್ತಿದೆ. ನಮ್ಮ ಮದುವೆಗೆ 8 ವರ್ಷ, ನಮ್ಮ ಮದುವೆಗೂ ಒಂದು 8 years ಮುಂಚೆ ಕಟ್ಸಿದ್ರಿ ಅನ್ಸುತ್ತೆ ಅಲ್ವಾ ನೀವು? 4-5 ವರ್ಷದ ಮುಂಚೆ ಕಟ್ಸಿದ್ವಿ. ಸೊ ಎಸ್, ತುಂಬಾ ಈಗ ಹಳೇದಾಗ್ಬಿಟ್ಟಿದೆ ಮನೆ. ಈಗ ಯಾರು ಇಲ್ಲ, ಯಾರು ಮೇಂಟೈನ್ ಮಾಡಿಲ್ಲ ಅಷ್ಟು. ಯಾರು ಇಲ್ಲ ಅಲ್ಲ, ಇದ್ದಾರೆ, ನಮ್ಮ ಅತ್ತೆ ಮಾವ ಇರ್ತಾರೆ. ಬಟ್ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಅಷ್ಟೇ. ಬಟ್ ಎಸ್, ಇದೆ ನಮ್ಮ ಮನೆ ಮಂಡ್ಯದಲ್ಲಿರೋದು. ಆ್ಯಂಡ್ ಊರಲ್ಲಿ ಕೂಡ ಕೊತ್ತತ್ತಿಲಿ ಕೂಡ ಮನೆ ಇದೆ. ಅದು ಇನ್ನೊಂದು ಅದನ್ನ ಹೋಗೋದೇ ಇಲ್ಲ, ಅದನ್ನ ಬಾಡಿಗೆಗೆ ಕೊಟ್ಬಿಟ್ಟಿದ್ದಾರೆ. ಬಟ್ ಇವಾಗ ಇಲ್ಲಿ ನಾವು ಪ್ರೆಸೆಂಟಾಗಿ ಮಂಡ್ಯದಲ್ಲಿರೋ ಮನೆ ಇದು. ಆ್ಯಂಡ್ ನಮ್ಮ ಮನೆ ಹೆಸರು ಏನು ಗೊತ್ತಾ? ಬೆಳಕು ನಿಲಯ ಅಂತ. ಯಾರು ಹೆಸರು ಕೊಟ್ಟಿದ್ದು? ಹೆಸರು ಯಾರು ಕೊಟ್ಟಿದ್ದು? ಆಕ್ಚುಲಿ ನಾವೇ ಇಟ್ಟಿದ್ದು. ಪುನೀತ ಇದಕ್ಕೆ ಹೆಸರು ಕೊಟ್ಟಿದ್ದು ಬೆಳಕು ನಿಲಯ ಅಂತ. ಆ್ಯಂಡ್ ಇಲ್ಲಿ ಇದೆ ನೋಡಿ, ಶ್ರೀಮತಿ ಮಂಗಳಮ್ಮ ಮತ್ತೆ ಶ್ರೀ ಶಿವನಂಜಯ ಮತ್ತೆ ಶಿವನಂಜಯ ಅಂತ ಬರ್ಸಿರುತ್ತೆ. ಆಕ್ಚುಲಿ ಇದೊಂದು ಸ್ಟೋರಿ ಇದೆ. ಇದೇನಪ್ಪ ಅಂದ್ರೆ ಆಕ್ಚುಲಿ ಮನೆ ಓಪನ್ ಆಗ್ಬೇಕಾದ್ರೆ ಒನ್ ಡೇ ಇಂದ ಇದು ನಾನು ಬೋರ್ಡ್ ತಂದಿದ್ದು. ಬೋರ್ಡ್ ಅಂತ ಆರ್ಡರ್ ಕೊಟ್ಟಿದ್ವಿ. ಮನೆ ಓಪನಿಂಗ್ ಇವತ್ತಿತ್ತು. ಅಲ್ಲ, ಆರ್ಡರ್ ಕೊಟ್ಟಿದ್ವಿ ಆಲ್ರೆಡಿ, ಇವತ್ತು ಓಪನ್. ಬಟ್ ನೈಟ್ ಹೋಗ್ಬಿಟ್ಟು ನಾನು ಈ ಬೋರ್ಡ್ ಇಸ್ಕೊ ಬರಕಂತ ಹೋದ್ವಿ. ಹೋದಾಗ ಗೊತ್ತಾಯ್ತು ಅವನು ಇದನ್ನ ಶಿವನಂಜು ಅಂತ ಮಾಡಕ್ಕೆ ಶಿವನಂಜಯ ಅಂತ ಮಾಡ್ಬಿಟ್ಟಿದ್ದ. ಬಟ್ ನಾಳೆ ಬೆಳಗ್ಗೆನೆ ಆಕ್ಚುಲಿ ಬೋರ್ಡ್ ಹಾಕ್ಬೇಕಿತ್ತು. ಅವನಿಂದ ಆಗೋದಿಲ್ಲ ಸರಿ, ಇವತ್ತು ಕ್ಲೋಸಿಂಗ್ ಟೈಮು, ಇದು ಮಾಡೋದಿಕ್ಕೆ ಆಗೋದೇ ಇಲ್ಲ ಇದು ಹಾಗೆ ಅನ್ಕೊಂಡು ನಾನೇನ್ ಮಾಡಿದೆ, ಅದೆಲ್ಲ ನಾನು ಅಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ತಗೊಂಡ್ ಬಂದ್ಬಿಟ್ಟೆ ಬೋರ್ಡ್ ಬೇಕು ಮೇನು ಮನೆಗೆ ಅನ್ಬಿಟ್ಟು. ಬಟ್ ಇದನ್ನ ಶಿವನಂಜಯ ಅಂತ ನೋಡ್ಬಿಟ್ಟು ನಮ್ಮಪ್ಪ ಸರ್ ಚೆನ್ನಾಗಿ ಬೈದ್ ಹಾಕ್ಬಿಟ್ರು ನನಗೆ. ಹಾಗೆ ಹೀಗೆ ಅನ್ಕೊಂಡು ನನ್ನ ಹೆಸರನ್ನ ಈ ತರ ಮಾಡ್ಬಿಟ್ಟಿದ್ಯಾ ಅಂತ. ಬಟ್ ಆಕ್ಚುಲಿ ಇದು
ನನಗೆ ನಮ್ಮ ತಾತ ನಮ್ಮ ತಾತ ಅಜ್ಜಿ ಹೆಸರು ಇರ್ಬೇಕಂತ ತುಂಬಾ ಆಸೆ. ಬಟ್ ಅದಕ್ಕೆ ನಾವಂತೂ ನಮ್ಮ ಹೆಸರನ್ನು ಯಾವುದನ್ನು ಹಾಕೊಂಡಿಸ್ಕೊಂಡಿಲ್ಲ. ನಾವು ನಮ್ಮ ಅಜ್ಜಿ ತಾತರೇ ನಮ್ಗೆ ತುಂಬಾ ಇಷ್ಟ, ಅದಕ್ಕೆ ಅವ್ರಿಬ್ರು ಹೆಸರನ್ನು ಫಸ್ಟ್ ಹಾಕಿಸ್ಕೊಂಡಿದ್ವಿ. ಶ್ರೀಮತಿ ಬಸಮ್ಮ ಅಂದ್ರೆ ಅಪ್ಪ ಇದಾರಲ್ಲ ಅವರ ಅಮ್ಮ, ಮತ್ತೆ ಶ್ರೀ ಮರಿಗೌಡ ಇವರ ತಾತ. ಸೊ ಇದೇ ಗೈಸ್ ನಮ್ಮ ಮನೆ. ಬನ್ನಿ ಒಳಗಡೆ ಹೋಗೋಣ. ವೆಲ್ಕಮ್ ಟು ಅವರ್ ಹೌಸ್. ಸೊ ಹಿಂಗ್ ಒಳಗಡೆ ಎಂಟರ್ ಆಗ್ತಿದ್ದಾಗೆ ಇಲ್ಲಿ ನೋಡಿದ್ರೆ ಫಸ್ಟ್ ರೈಟ್ ಸೈಡ್ ಬನ್ನಿ. ರೈಟ್ ಸೈಡ್ ನೋಡಿ, ಇಲ್ಲಿ ಒಂದಿಷ್ಟು ಗಿಡಗಳನ್ನ ಹಾಕಕ್ಕೆ ಅಂತ ಸ್ಪೇಸ್ ಮಾಡಿದ್ದಾರೆ. ಈ ಸ್ಪೇಸ್ ಇದು ಹಾಕೊಂಡಿದ್ದು. ಬಟ್ ಹಿಂದಗಡೆ ಹೊಂಗೆ ಮರ ಕಾಣಿಸ್ತಿದೆಯಲ್ಲ, ಅದು ಆಕ್ಚುಲಿ ನಂದು ಲಕ್ಷಿ ಬರ್ಡೇಗೆ ಹಾಕಿದ್ದು ಮರ. ಲಕ್ಷಿತ್ ಆಕ್ಚುಲಿ ಕೋವಿಡ್ ಟೈಮ್ ಅಲ್ಲಿ ಲಕ್ಷಿತ್ ಮತ್ತೆ ಸುಮಂತ್ ಗಿಡ ತಗೊಂಡ್ಬಂದಿದ್ರು. ಅವ್ರು ಫಸ್ಟ್ VC ಫಾರ್ಮ್ ಅಂತ ಇದೆ, ಅಲ್ಲಿ ಮಾಡ್ತಾ ಇದ್ರಲ್ಲ ಕೆಲಸ, ಅವಾಗ ಅಲ್ಲಿಂದ ಗಿಡ ತಗೊಂಡ್ಬಂದಿದ್ರು, ಈ ಹೊಂಗೆ ಮರದ ಗಿಡನ. ಆಮೇಲೆ ಲಕ್ಷಿತ್ ಕೈಲೇ ನೆಡ್ಸ್ಬೇಕು ಅಂತ ಹೇಳ್ಬಿಟ್ಟು ಸುಮಂತ್ ಆಕ್ಚುಲಿ ಲಕ್ಷಿತ್ ಕೈಲಿ ನೆಡ್ಸಿರೋದು. ಸೊ ಇದು ಲಕ್ಷಿತ್ ನೆಟ್ಟಿರೋ ಹೊಂಗೆ ಮರ ಗೈಸ್. ಇಷ್ಟು ದೊಡ್ಡದಾಗಿದೆ, ಚೆನ್ನಾಗಿ ತುಂಬಾ ನೆರಳು ಕೊಡುತ್ತೆ. ಆಕ್ಚುಲಿ ನಮ್ದಿಲ್ಲೊಂದು ಈ ಪಾಟ್ ಅಲ್ಲ, ಬಟ್ ಇಲ್ಲಿ ಅಮೃತ ಬಳ್ಳಿ ಇತ್ತು ಮೊದ್ಲು. ಈ ಮನೆಗೆಲ್ಲ ಫುಲ್ ಮುಂದೆ ನೋಡಿದ್ರೆ ಈ ಮನೆ ಫುಲ್ ಎಲ್ಲ ಗ್ರೀನ್ ಎಲ್ಲ ಮುಚ್ಕೊಂಡ್ ಬಿಟ್ಟಿತ್ತು ಅಮೃತ ಬಳ್ಳಿಯಿಂದ. ಅಮೃತ ಬಳ್ಳಿ ಹಾಕಿದ್ವಿ, ಅಮೃತ ಬಳ್ಳಿ ಇಡೀ ಮನೆನೇ ಫುಲ್ ಕವರ್ ಆಗ್ಬಿಟ್ಟು ಫುಲ್ ಗ್ರೀನ್ ಮಾಡ್ಬಿಟ್ಟಿತ್ತು. ಫುಲ್ ಮೇಲ್ಗಡೆ ಎಲ್ಲ ಹಬ್ಸಿದ್ರು. ಇದೆಲ್ಲ ಆಲ್ಮೋಸ್ಟ್ ಈ ಕಡೆ ಇದೆಲ್ಲ ಫುಲ್ ಗ್ರೀನ್ ಆಗ್ಬಿಟ್ಟಿತ್ತು. ಬಟ್ ನಾ ಅಮ್ಮಂಗೆ ಇಷ್ಟ ಇಲ್ಲ ಅದೆಲ್ಲ, ಮನೆಗೆಲ್ಲ ಇದೆಲ್ಲ ಆಗಿ ಮತ್ತೆ ಏನಾದ್ರು ಹುಳಗಳೆಲ್ಲ ಬರುತ್ತೆ ಅನ್ಬಿಟ್ಟು ಅದೆಲ್ಲ ಕಡ್ದಾಕ್ಬಿಟ್ರು. ಬಟ್ ಅದ್ ನನಗೆ ಇಷ್ಟ ಇಲ್ಲ ಅದು, ಯಾಕೆಂದ್ರೆ ಅದಿಂದ ತುಂಬಾನೇ ಗ್ರೀನಿಶ್ ಆಗಿ ಕಾಣೋದು. ಈಗ ನನಗೊಂದ್ ಸ್ವಲ್ಪ ಬೋಲ್ಡ್ ಅನ್ಸುತ್ತೆ. ಬಟ್ ಪರವಾಗಿಲ್ಲ, ಇವಾಗ ಮನಿ ಪ್ಲಾಂಟ್ ನ ಹಾಕಿದ್ದಾರೆ. ಸೊ ಮನಿ ಪ್ಲಾಂಟ್ ಚೆನ್ನಾಗಿ ಬರ್ತಾ ಇದೆ, ಹೀಗೆ ಫುಲ್ ಅಪ್ಸಣ ಅಂತ ಅನ್ಕೊಂಡಿದೀವಿ. ಸೊ ಮನಿ ಪ್ಲಾಂಟ್ ಹಾಕಿದ್ದಾರೆ. ಅಂಡ್ ಇಲ್ಲಿ ನಮ್ಮ ತುಳಸಿ ಮತ್ತೆ ಇದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಇಷ್ಟು ದೊಡ್ಡ, ಆಕ್ಚುಲಿ ನಾನು ಮದುವೆ ಆದಾಗ ಈ ದಾಸವಾಳದ ಮರ ತುಂಬ ಚಿಕ್ಕದು, ಒಂದು ಚಿಕ್ಕ ಗಿಡ ಆಗಿತ್ತು. ಇವಾಗ ಒಂದು ಚೆನ್ನಾಗಿ ಮರದ ಥರ ಬರ್ತಾ ಇದೆ. ಆ್ಯಂಡ್ ಮಾಮೂಲಿ ಇಲ್ಲಿ ನಾನು ಕೂಡ ಒಂದೆಲ್ಗ ಸೊಪ್ಪು ಅದೆಲ್ಲ ಕೂಡ ನೆಟ್ಟಿದ್ದೆ. ಸೊ ಇವಾಗ ನಮ್ಮಮ್ಮ ಅಂದರೆ ನಮ್ಮ ಅತ್ತೆ ಚೆಂಡು ಹೂವು ಅವೆಲ್ಲ ನೆಟ್ಟಿದ್ದಾರೆ. ಸೊ ಎಸ್ ಗೈಸ್, ಇದೊಂದಿಷ್ಟು ಜಾಗ ಈ ಥರ ಇದೆ. ಆ್ಯಂಡ್ ಇದು ಎಂಟ್ರೆನ್ಸ್ ಮನೆದು. ಬಟ್ ಇಲ್ಲಿ ಕಂಪ್ಲೀಟಾಗಿ ನೋಡಿದ್ರೆ ಇದು ಅಪ್ಪ ಇಲ್ಲೇ ಕೂತಿರೋದು. ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲಿ ಕೂತಿರ್ತಾರೆ, ಇಲ್ಲ ಈ ಮಂಚದ ಮೇಲೆ ಮಲಗಿರ್ತಾರೆ. ಸೊ ಈ ಮಂಚ ಬಂದು ಅಪ್ಪ ಅಮ್ಮ ಮದ್ವೆ ಆಗಿದ್ರಲ್ಲ ಹೊಸದಾಗಿ, ಅವಾಗ ತಗೊಂಡಿದಂತ ಮಂಚ ಇದು. ಸೊ ಇವಾಗ ಒಳಗಡೆ ಹೊಸ ಮಂಚಗಳೆಲ್ಲ ಬಂದಿರೋದ್ರಿಂದ ಈ ಮಂಚ ಹೊರಗಡೆ ಇದೆ. ಅಪ್ಪಗೆ ಏನಾದ್ರು ಒಳಗಡೆ ಮಲ್ಕೊಂಡು ಬೇಜಾರಾದಾಗ ಹೊರಗಡೆ ಬಂದು ಕೂತ್ಕೊಂಡು ಆ ಥರ ಎಲ್ಲ ಮಾಡ್ಬೋದು ಅಂತ ಹೇಳಿ ಇದು ಹೊರಗಡೆ ಹಾಕಿದ್ದೀವಿ. ಆ್ಯಂಡ್ ಇದೊಂದಷ್ಟು ಪಾರ್ಕಿಂಗ್ ಸ್ಪೇಸ್. ಇದು ನಮ್ಮ ಮನೆ ತೆಂಗಿನ ಮರ. ಇದು ಇವ್ರ ಮನೆ ತೆಂಗಿನ ಮರ. ಇದಕ್ಕೆ ಅಂತ ಒಂದು ಸ್ವಲ್ಪ ಪ್ಲಾನ್ ಚೇಂಜ್ ಮಾಡ್ಕೊಂಡಿದೀವಿ, ಮರ ಕಡಿಬಾರ್ದು ಅಂತ. ಇಲ್ಲೊಂದು ತೆಂಗಿನ ಮರ ಇದೆ ಒಳಗಡೆ. ಈ ತೆಂಗಿನ ಮರದ್ದು ಎಳ್ನೀರನ್ನ ತುಂಬಾ ಕುಡಿದಿದ್ದೀವಿ ನಾವು. ಮತ್ತೆ ನಮ್ಮ ಮನೇಲಿ ಬಳಸೋಂಥ ಕಾಯಿ ಕೂಡ ಈ ತೆಂಗಿನ ಮರದಿಂದ ಬರೋ ಕಾಯಿನೇ ಬಳಸೋದು. ಸೊ ತುಂಬಾ ಫಲ ಕೊಟ್ಟಿರೋ ತೆಂಗಿನ ಮರ ಅದು, ಆಯ್ತಾ. ಆ್ಯಂಡ್ ಇವಾಗ ಇದು ಫುಲ್ ಪಾರ್ಕಿಂಗ್ ಸ್ಪೇಸ್. ಸೊ ನಮ್ಮ ಕಾರ್ ಇಲ್ಲಿಗೆ ಬಂದು ನಿಂತಾಗ ಈ ಮಂಚ ಆ ಕಡೆಗೆ ಹೋಗುತ್ತೆ, ಶಿಫ್ಟ್ ಆಗುತ್ತೆ ಅಷ್ಟೇ. ಸೊ ಪಾರ್ಕಿಂಗ್ ಚೆನ್ನಾಗಿದೆ. ಒಂದು ದೊಡ್ಡ ಕಾರ್ ನಿಂತ್ಕೋಬಹುದು, ಮತ್ತೆ ಒಂದು 2-3 ಬೈಕ್ ನಿಂತ್ಕೋಬಹುದು, ಆ ಥರ ದೊಡ್ಡ ಪಾರ್ಕಿಂಗ್ ಇದೆ. ಆ್ಯಂಡ್ ಬನ್ನಿ ಇವಾಗ ಒಳಗಡೆ ಹೋಗೋಣ. ಫಸ್ಟ್ ಸುತ್ತಲೂ ಸ್ಪೇಸ್ ತೋರಿಸ್ಬಿಡ್ಲಾ? ಸೊ ಈ ಮನೆಗೆ ಏನಪ್ಪಾ ಅಂದ್ರೆ ಸುತ್ತಲೂ ಸ್ಪೇಸ್ ಬಿಟ್ಟಿದ್ದಾರೆ ಈ ತರ. ಅಂದ್ರೆ ಫ್ರಂಟ್ ಅಂತ ನೋಡಿದ್ರಿ ಒಂದಷ್ಟು ಜಾಗ, ಬಟ್ ಸೈಡ್ಸ್ ಅಲ್ಲಿ ಕೂಡ ಈ ತರ. ಇದು ಎಷ್ಟು ಅಡಿ ಇದೆ? ಒಂದು 3 ಅಡಿ ಇದೆಯಾ? 3 ಫೀಟ್. ಸೊ ಈ ಕಡೆ 3 ಫೀಟ್ ಇದೆ, ಆ ಕಡೆ ಇನ್ನೂ ಜಾಸ್ತಿ ಇದೆ. ಆ ಕಡೆ ಪ್ರಾಬ್ಲಿ 4 ಫೀಟ್ ಏನೋ ಇದೆ. ಸೊ ಈ ಕಡೆ ಬಂದ್ಬಿಟ್ಟು ಒಂದು 4 ಫೀಟ್ ಅಷ್ಟು ಜಾಗ, ಚೆನ್ನಾಗಿ ಅಂದ್ರೆ ಆರಾಮಾಗಿ ಓಡಾಡ್ಬೋದು. ಸೊ ಈ ಥರ ಜಾಗ ಬಿಟ್ಟಿದ್ದಾರೆ. ಇದರಿಂದ ಏನಾಗುತ್ತಪ್ಪ ಅಂದರೆ ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದು ಹೊಸದಾಗಿ ಮನೆ ಬಂದಿರೋದು, ನಾಳೆ ಇದ್ರದ್ದು ಗೃಹ ಪ್ರವೇಶ. ಬನ್ನಿ ಇವಾಗ ನಾವು ನಮ್ಮ ಮನೆ ಒಳಗೆ ಹೋಗೋಣ. ಬನ್ನಿ ಗೈಸ್, ತೋರಿಸ್ತೀನಿ ಒಳಗಡೆ ಹೇಗಿದೆ ಅಂತ. ಗೈಸ್ ಬನ್ನಿ ಇವಾಗ ಮನೆ ಒಳಗಡೆ ಹೋಗೋಣ. ಸೊ ಮನೆ ಒಳಗಡೆ ಬರ್ತಿದ ಹಾಗೆ ಇಲ್ಲೊಂದಿಷ್ಟು ಸ್ಪೇಸ್ ನ ಮಾಡಿದ್ದಾರೆ. ಇದನ್ನೇನಂತ ಕರೀತಾರೆ? ಜಸ್ಟ್ ಒಂಥರ ಫೈರ್ ಏರಿಯಾ. ಫೈರ್ ಏರಿಯಾ ತರ. ಕರೆಕ್ಟ್, ಫೈರ್ ಏರಿಯಾ ತರ ಮಾಡಿದ್ದಾರೆ. ಇಲ್ಲಿ ಈ ತರ ಶೂ ರ್ಯಾಕ್ ಮಾಡಿದಾರಲ್ಲ, ಇಲ್ಲೇನೆ ಆರಾಮಾಗಿ ಕುತ್ಕೋಬಹುದು. ಬಟ್ ಇಲ್ಲಿ ಶೂಸ್ ಏನೋ ಇಡೋದಿಲ್ಲ. ಅಮ್ಮ ಏನೇನೋ ಅದು ಇದೆಲ್ಲ ತುಂಬಿದ್ದಾರೆ ಅಷ್ಟೇ. ಸೊ ಈ ಜಾಗ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಎಂಟರ್ ಆಗಿದ ತಕ್ಷಣ ಡೈರೆಕ್ಟ್ ಆಗಿ ಹಾಲ್ಗೆ, ಲಿವಿಂಗ್ ಏರಿಯಾಗೆ ಹೋಗ್ದಂತೆ ಈ ತರ ಒಂದು ಫಾಯರ್ ಏರಿಯಾ ತರ ಕ್ರಿಯೇಟ್ ಮಾಡಿದ್ದಾರೆ. ಆಕ್ಚುಲಿ ಈ ಮನೆನ ಡೆಕೋರೇಟ್ ಮಾಡಬೇಕು ಅಂದ್ರೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡ್ಬೋದು, ಬಟ್ ನಾವಿನ್ನೂ ಡೆಕೋರೇಷನ್ ಗಿಳಿದಿಲ್ಲ. ಸೊ ಎಸ್ ಗೈಸ್, ಅಂಡ್ ಇಲ್ಲಿ ನೋಡಿದ್ರೆ ನೀವು ಇಲ್ಲೊಂದು ಈ ತರ ಶೋಕೇಸ್ ತರ ಮಾಡಿದ್ದಾರೆ. ಅವಾಗಿನ ಕಾಲದಲ್ಲೆಲ್ಲ ಇರ್ತಿತ್ತಲ್ಲ ಶೋಕೇಸ್, ಆ ತರ ಒಂದು ಶೋಕೇಸ್ ಇದೆ. ಈ ಮನೆ ಏನ್ ಗೊತ್ತಾ, ಇದರಲ್ಲಿ ಒಂದ್ ಹೇಳ್ಬೇಕಿದು,
ಈ ರೇಡಿಯೋ ಬಂದು ಅದಕ್ಕೆ ಆಲ್ಮೋಸ್ಟ್ ಒಂದು 40 ಇಯರ್ಸ್ ಆಗಿದೆ. ಅಂದರೆ ನಾವೆಲ್ಲ ತುಂಬ ಚಿಕ್ಕವರಿದ್ವಿ ಆಗ ಮನೆಯೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಇತ್ತು. ಈಗ ನನಗೆ ಆಲ್ಮೋಸ್ಟ್ ಈಗ 36-37 ಆಗ್ತಿದೆ, ಅದಕ್ಕಿಂತ ತುಂಬ ಹಳೆಯದು. ಈ ರೇಡಿಯೋದಲ್ಲಿ ಯಾವಾಗಲೂ ಬೆಳಿಗ್ಗೆ ಆವಾಗ ಎಫ್ ಎಮ್ ಬರೋದು, ಎಫ್ ಎಮ್ ಮತ್ತೆ ಆಕಾಶವಾಣಿ ಯಾವುದೋ ಬರೋದಪ್ಪ, ಅದ್ರಲ್ಲಿ ಸಾಂಗ್ಸ್ ಕೇಳ್ತಿದ್ವಿ. ಈಗ ಅದನ್ನ ಹಾಗೆ ಇಟ್ಕೊಂಡಿದೀವಿ, ಬಟ್ ಅದು ವರ್ಕ್ ಆಗತ್ತೇನೋ ಗೊತ್ತಿಲ್ಲ, ಆನ್ ಮಾಡಿಲ್ಲ. ನೋಡಿ ವಿಂಟೇಜ್ ಪೀಸ್ ಇದು, ಲಿಟರಲಿ 40 ಇಯರ್ಸ್ ಹಳೆಯದು ವಿಂಟೇಜ್ ಗೊತ್ತಿಲ್ಲ, ಹಂಗೆ ಇಟ್ಕೊಂಡಿದೀವಿ ಅದನ್ನ. ಅಂಡ್ ಇಲ್ಲಿ ಒಂದಷ್ಟು ಪ್ರೈಸಸ್ ಎಲ್ಲ ಇದೆ. ಅಂಡ್ ಇದು ಪ್ರಾಬ್ಲಿ ನಿಮ್ಗೆ ಈ ಮನೆ ಗೃಹ ಪ್ರವೇಶದಲ್ಲಿ ಕೊಟ್ಟಿದ್ ಗಿಫ್ಟ್ ಅನ್ಸುತ್ತೆ, ಇದು ಗಣೇಶ ಅಲ್ವಾ, ಅಮ್ಮ ಹೇಳೋದು ಹಂಗಂತ. ಸೊ ಎಸ್, ಇದೊಂದು ಅಂದ್ರೆ ಈ ಮನೆ ಇನ್ನೊಂದು ಏನ್ ಗೊತ್ತಾ, ಈ ಶೋಕೇಸ್ ಇದೆಲ್ಲ ನೋಡ್ತಿದ್ರೆ ಒಂಥರ ಹಳೆ ಕಾಲದ ಟಚ್ಚು ಇದೆ, ಈ ಸ್ವಲ್ಪ ಮಾಡರ್ನ್ ಟಚ್, ಆತರ 2 ಟಚ್ ಇದೆ ಆ ತರ ಅನ್ಕೋಬಹುದು. ಸೊ ಒಂದು ಒಳ್ಳೆ, ಆದ್ರೆ ಏನಪ್ಪಾ ಅಂದ್ರೆ ಮನೆಗೆ ತುಂಬಾ ಕಿಟಕಿಗಳಿದಾವೆ, ಸೊ ಗಾಳಿ ಬೆಳಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇಲ್ಲೂ ಕೂಡ ಒಂದು ಕಿಟಕಿ ಇದೆ. ಇದಕ್ಕೆ ಆಸ್ ಯೂಶುವಲ್ ಇದ್ದೇ ಇರ್ತಾರಲ್ಲ ನಮ್ಮ ಇಂಡಿಯನ್ ಮನೆಗಳಲ್ಲಿ, ಕ್ಯಾಲೆಂಡರ್ ನೇತಾಕೋದು ಎಲ್ಲ ಅದೇ ತರ ಮಾಡಿದ್ದಾರೆ. ನಾನು ತುಂಬಾ ಚೇಂಜಸ್ ಏನು ಮಾಡಿಲ್ಲ ಗೈಸ್. ನಾನು ಲಿಟ್ರಲಿ ಮನೆ ನಾವು ಹೇಗೆ ಯೂಶುವಲಿ ಇರುತ್ತೋ ಮನೆ ಅದೇ ರೀತಿಯಾಗಿ ನಿಮ್ಗೆ ತೋರಿಸ್ತಾ ಇರೋದು. ತೋರಿಸ್ಬೇಕು ಅಂತ ತುಂಬಾ ಡೆಕೋರೇಟ್ ಹತ್ರ ಎಲ್ಲ ಏನು ಮಾಡಕ್ ಹೋಗಿಲ್ಲ. ಸೊ ಬನ್ನಿ, ಇದು ಫಾಯರ್ ಏರಿಯಾ ಆದ್ಮೇಲೆ ಇವಾಗ ಎಂಟರ್. ಸೊ ಫಾಯರ್ ಏರಿಯಾ ಆದ್ಮೇಲೆ ನೆಕ್ಸ್ಟ್ ಬರೋದು ಈ ಒಂದು ಏರಿಯಾ. ಇದು ಬಂದು ನಮ್ಮ ಲಿವಿಂಗ್ ರೂಮ್, ಹಾಲ್, ಏನ್ ಬೇಕಾದ್ರೂ ಕರೀರಿ. ಒಂದ್ ನಿಮಿಷ ಇವನ್ ಸ್ವಲ್ಪ ಪರ್ದೆನ ಸರಿ ಮಾಡ್ಬಿಡ್ತೀನಿ ಅಲ್ವಾ. ಸೊ ಗೈಸ್, ಫಾಯರ್ ಏರಿಯಾ ಮುಗಿದ್ಮೇಲೆ ಬನ್ನಿ ಇವಾಗ ಮುಂದೆ, ಇದು ಬಂದು ನಮ್ಮ ಹಾಲ್. ಸೊ ಹಾಲ್, ಲಿವಿಂಗ್ ರೂಮ್, ಏನ್ ಬೇಕಾದ್ರೂ ಕರೀರಿ. ತುಂಬಾ ದೊಡ್ಡ ಹಾಲು. ಇಲ್ಲಿ ಒಂದು ನಾವು ಆರಾಮ್ಸೆ ಒಂದು 7-8 ಜನ ಮಲ್ಕೋಬಹುದು ಅನ್ಸುತ್ತೆ ಅಲ್ವೇನ್ರಿ, ಒಂದು 7 to 8 ಮೆಂಬರ್ಸ್ ಮಲ್ಕೋಬಹುದು. ತುಂಬಾ ದೊಡ್ಡದು, ಸ್ಪೇಷಿಯಸ್ ಆಗಿದೆ ಹಾಲು. ಮತ್ತೆ ಫಾಯರ್ ಏರಿಯಾ ಸೆಪ್ರೇಟ್, ಹಾಲ್ ಸೆಪ್ರೇಟ್, ಈ ತರ ಇರೋದ್ರಿಂದ ಒಂಥರ ಚೆನ್ನಾಗಿ ಅನ್ಸುತ್ತೆ. ಅಂಡ್ ಇಲ್ಲಿ ಹಾಲಿಗೆ ಬಂದ್ರೆ ಫಸ್ಟ್ ಒಂದು ದೊಡ್ಡ ಕಿಟಕಿ ಈ ಕಡೆ, ಮತ್ತೆ ಇಲ್ಲೊಂದು ಕಿಟಕಿ ಇದೆ. ನಾನು ಆಗ್ಲೇ ಹೇಳ್ದಾಗೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿರುತ್ತೆ ಈ ಮನೇಲಿ, ಬಿಕಾಸ್ ತುಂಬಾ ಕಿಟಕಿಗಳೆಲ್ಲ ಚೆನ್ನಾಗಿ ಹಾಕ್ಸಿದ್ದಾರೆ. ಒಂದೇನಪ್ಪ ಅಂದ್ರೆ ಈ ಕಿಟಕಿನ ಫುಲ್ ಲೆಂತ್ ಕಿಟಕಿ ಬರ್ತಾರ, ಆ ತರ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರೋದು. ಸೊ ಇದು ಹಾಫ್ ಕಿಟಕಿ, ಬಟ್ ಚೆನ್ನಾಗಿದೆ, ಹೇಗಿದ್ರು ಸೋಫಾ ಕವರ್ ಆಗುತ್ತಲ್ಲ. ಅಂಡ್ ಇದು ಬಂದು ನಮ್ಮ ಸೋಫಾ. ಸೊ ಇದು ಸೋಫಾ ಕೂಡ ಅಷ್ಟೇ ತುಂಬಾ ಹಳೇದು ಅಲ್ವಾ ರೀ? ಬಟ್ ಮನೆ ಆದಾಗ ತಗೊಂಡಿದ್ದೆ, ಮನೆ ಕಟ್ಟಾಗ ತಗೊಂಡಿದ್ದು. ಆಲ್ಮೋಸ್ಟ್ ಅದಕ್ಕೊಂದು 10 ಇಯರ್ಸ್ ಮೇಲೆ ಆಗ್ತಿದೆ ಈ ಸೋಫಾಗೆ. ಬಟ್ ಏನಪ್ಪಾ ಅಂದ್ರೆ ಈ ಸೋಫಾ ಒಂಚೂರು ಇಷ್ಟು ಸಹ ಹಾಳಾಗಿಲ್ಲ, ನಮ್ಮ ಅತ್ತೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೋಫಾನ. ಎನಿವೇಸ್, ಸೊ ಇಲ್ಲಿಗೆ ಬಂದ್ರೆ, ಸೊ ಇದು ಬಂದು ನಮ್ಮ ಪಿಂಕಿ ಟೆಡಿ ಬೇರ್ ಅಂತ ಇದ್ರ ಹೆಸರು. ಇದು ಬಂದು ನನಗೆ ಪುನೀತ್ ನಮ್ಮ ಮದುವೆ ಆಗಿದ್ದ ಹೊಸರಲ್ಲಿ ನಾವು ಎಲ್ಲಿಂದ, ನಾವು KR ಪುರಮಿಂದ ಅನ್ಸುತ್ತೆ ಬರ್ತಾ ಇದ್ವಿ ಮಂಡ್ಯಕ್ಕೆ. ನಾವು ಅವಾಗೆಲ್ಲ ಬೈಕಲ್ಲಿ ಬರ್ತಾ ಇದ್ವಿ. ಸೊ ಬೈಕಲ್ಲಿ ಬರ್ಬೇಕಾದ್ರೆ ಅಲ್ಲಿ ಕೆಂಗೇರಿ ಹತ್ರ ಹಾಕಿರ್ತಾರೆ ನೋಡಿ ಒಂದಷ್ಟು ಡಾಲ್ಸ್ ಎಲ್ಲ, ಅವಾಗ ಅಲ್ಲಿ ಬೈಕಲ್ಲೇ ಎತ್ಕೊಂಡ್ಬಂದಿದ್ದೀನಿ ಗೈಸ್ ನಾನು ಇದನ್ನ. ಈ ಡಾಲ್ನ ಕೆಂಗೇರಿ ಟು ಮಂಡ್ಯ ಲಗೇಜು ಜೊತೆಗೆ ಅದರಲ್ಲಿ ಈ ಡಾಲ್ನ ಜೊತೆ ಕರ್ಕೊಂಬಂದಿದ್ದು. ಸೊ ಆ ಥರ ಒಂದು ಮೆಮರಿ ಇದೆ ಈ ಡಾಲ್ ಜೊತೆ ನನಗೆ. ಇನ್ನೂ ಮಕ್ಳು ಹುಟ್ಟಿರಲಿಲ್ಲ, ಅದಕ್ಕೆ ನನಗೆ ಡಾಲ್ ಕೊಡಿಸಿದ್ರು. ಆ್ಯಂಡ್ ಇಲ್ಲಿ ಈ ಥರ 3 ಸ್ಟೆಪ್ಸ್ ಬರುತ್ತೆ. ಇಲ್ಲಿ ಏನಿಲ್ಲ, ತುಂಬ ಜಾಸ್ತಿ ಡೆಕೋರೇಟಿವ್ ಐಟಮ್ಸ್ ಹತ್ರ ಏನಿಟ್ಟಿಲ್ಲ, ಮಕ್ಳದ್ದು ಆಟಾಡೋ ಸಾಮಾನೇ ಜಾಸ್ತಿ ಜೋಡಿಸಿರೋದು. ಆ್ಯಂಡ್ ಅಲ್ಲಿ ನಮ್ಮ ರಾಧಾಕೃಷ್ಣ, ಅದು ನಮ್ಮ ಮದುವೆಗ ಅಥವಾ ನಿಮ್ಮ ಗೃಹ ಪ್ರವೇಶಕ್ಕೆ ಗಿಫ್ಟಾ? ಸೊ ಅದು ಇವ್ರ ಗೃಹ ಪ್ರವೇಶಕ್ಕೆ ಗಿಫ್ಟ್. ಬಟ್ ನಮ್ಮ ಮದುವೆನಲ್ಲೂ ರಾಧಾಕೃಷ್ಣ ಗಿಫ್ಟ್ ಬಂದಿತ್ತು. ರಾಧಾಕೃಷ್ಣ ಮತ್ತೆ ಗಣೇಶ ಫ್ರೇಮ್ ಅದೆಲ್ಲ ಗಿಫ್ಟ್ ಬಂದಿತ್ತು. ಸೊ ಈ ತರ 3 ಸ್ಟೆಪ್. ಸೊ ಇದೆಲ್ಲ ಬಂದು ಟಿವಿ ಶೋಕೇಸ್, ವಾರ್ಡ್ರೋಬ್, ಅದ್ರದ್ದು ಕಟ್ ಪೀಸಸ್ ಉಳಿದಿರುತ್ತೆ ನೋಡಿ, ಆ ಕಟ್ ಪೀಸಸ್ ಇಂದ ಮಾಡಿರೋದು. ಚೆನ್ನಾಗ್ ಅನ್ಸುತ್ತೆ, ಒಂಥರ ಡೆಕೋರೇಟಿವ್ ಆಗಿ ಇಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಗ್ರೀನರೀಸ್ ಇಟ್ರೆ ಇನ್ನೂ ಚೆನ್ನಾಗಿರುತ್ತೆ ಬನ್ನಿ ಅಲ್ವಾ, ಪ್ಲಾಂಟ್ಸ್, ಆ ಗ್ರೀನರೀಸ್ ಎಲ್ಲ ಇಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಆ ಕಡೆ ಏನು ಡೆಕೋರೇಟ್ ಮಾಡಿಲ್ಲ, ಯಾಕಂದ್ರೆ ಇಲ್ಲಿ ಯಾರು ಇಲ್ಲ, ಅಪ್ಪ ಅಮ್ಮ ಬಿಟ್ಟು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಪ್ಲಾಂಟ್ಸ್ ಎಲ್ಲ ಅಂತ ಅಂದ್ರೆ ಒಂದ್ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ, ಇಂಡೋರ್ ಪ್ಲಾಂಟ್ಸ್ಗೆಲ್ಲ. ಅದು ಬಿಟ್ರೆ ಮೇಲ್ಗಡೆ ಅದೊಂದು ಫೋಟೋಸ್ ಇದೆ. ಅಂಡ್ ಈ ಕಡೆಯಿಂದ ಬಂದ್ರೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ 2 ಸೀಟರ್, ಇದು ಕಂಪ್ಲೀಟ್ ಆಗಿ ಬಂದು 6 ಸೀಟರ್ ಸೋಫಾ ಇದು. ಸೊ ಎಸ್, ಆಸ್ ಯೂಶುವಲ್ ಹಾಗೆ. ಮತ್ತೆ ಇಲ್ಲಿ ಬಂದ್ರೆ ಟಿವಿ ಶೋಕೇಸ್ ಇದೆ. ಅಂಡ್ ಈ ಟಿವಿ ಶೋಕೇಸ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇವ್ರನ್ನ ನೋಡಕ್ ಬಂದಿದ್ರಲ್ಲ ನಮ್ಮ ಮನೆ ಕಡೆಯಿಂದ, ಅವಾಗ ಇರ್ಲಿಲ್ವಂತೆ ಪುನಿ ಟಿವಿ ಶೋಕೇಸ್. ಆಮೇಲೆ ಮಾಡಿಸಿದ್ದು, ಅಂದ್ರೆ ನಮ್ಮ ಮದುವೆ ಹತ್ತತ್ರನೇ ನೀವು ಟಿವಿ ಶೋಕೇಸ್ ಮಾಡಿಸಿರೋದು. ಸೊ ಅಂದ್ರೆ ಹೆಣ್ಣಿನ ಮನೆಗೆ ಬಂದಿರ್ತಾರೆ, ಆಮೇಲೆ ಗಂಡಿನ ಮನೆಗೆ ಬರ್ತಾರಲ್ಲ, ಆ ಟೈಮಲ್ಲಿ ಈ ಟಿವಿ ಶೋಕೇಸ್ ಇರ್ಲಿಲ್ವಂತೆ. ಸೊ ಅದನ್ನ ನನಗೆ ಹೇಳಿದ್ರು. ಬಟ್ ಅದು ಚೆನ್ನಾಗಿದೆ, ಇದು ಟಿವಿ ಶೋಕೇಸ್ ಕೂಡ ಅಷ್ಟೇ ಸಿಂಪಲ್, ಸೋಬರ್ ಆ್ಯಂಡ್ ಚೆನ್ನಾಗಿ. ಆ್ಯಂಡ್ ಇದ್ರದ್ದೇ ಕಟ್ ಪೀಸ್ ಉಳಿದಿರೋದ್ರಲ್ಲಿ ಇದೆಲ್ಲ ಮಾಡಿರೋದು. ಆ್ಯಂಡ್ ಇಲ್ಲಿ ನೋಡಿ,
ಇಲ್ಲಿ ನನ್ನ ಮಗ ಇದ್ದಾನೆ. ಸೊ ಇದೊಂದು ಫೋಟೋ ಬಂದು ಪುನೀತ್ ಗೊತ್ತಿಲ್ಲ, ಸಡನ್ಲಿ ಅವರು ಒಂದು ದಿವಸ ಅವ್ರ ಫ್ರೆಂಡದೇ ಅಂಗಡಿ ಇದೆ, ಫ್ರೆಂಡ್ ಅಂಗಡಿನಲ್ಲಿ ಮಾಡಿಸ್ಕೊಂಡ್ಬಂದಿದ್ದು 2 ಮಾಡಿಸಿದ್ದಾರೆ. ಮಮ್ಮಿ ಮನೇಲೂ ಒಂದು ನೋಡಿರ್ತೀರಾ ನೀವು, ಒಂದು ಮಮ್ಮಿ ಮನೆಗೆ ಮತ್ತು ಒಂದು ಇಲ್ಲಿಗೆ ಮಂಡ್ಯ ಮನೆಗೆ ಅಂತ ಮಾಡಿಸಿರೋದು. ಲಕ್ಷಿತ್ ಅದು ಗೈಸ್, ಎಷ್ಟು ಪುಟಾಣಿಗಿದೆ, 1 ತಿಂಗಳು ಮಗು ಫೋಟೋಶೂಟ್ ಅದು ಒಂದು. ಆ್ಯಂಡ್ ಇಲ್ಲಿ ನೋಡಿದ್ರೆ ಇಲ್ಲಿ ಕೂಡ ಅಷ್ಟೇ, ಈ ಥರ ಕಾರ್ನರ್ ಶೆಲ್ಸ್ ಎಲ್ಲ ಮಾಡ್ತಾರಲ್ಲ ಆ ಥರ. ಬಟ್ ಇಲ್ಲಿದೆ ನೋಡಿ, ಇದು ಕೂಡ ನಮ್ಮ ಮದುವೆನಲ್ಲಿ ಗಿಫ್ಟ್ ಬಂದಿದ್ದು ಆಯಿತಾ, ಈ ಫ್ರೇಮು, ಈ ವಾಚ್ ಫ್ರೇಮು. ಆ್ಯಂಡ್ ಇಲ್ಲಿಗೆ ಅಮ್ಮ ಹೇಳಿದ್ರು ನಿಮ್ಮ ಮದುವೆದು ಒಂದು ಫೋಟೋ ಯಾವುದಾದ್ರೂ ಮಾಡಿಸ್ಕೊಂಬಾ ಅಂತ. ನಾನು ಸರಿ ಅಂತ ಹೇಳಿಬಿಟ್ಟು ಈ ಫೋಟೋನ ಮಾಡಿಸ್ಕೊಂಬಂದಿದ್ದೆ. ಸೊ ಇದ್ರೊಳಗೆ ಹಾಕೋಕ್ಕೆ ಅಂತಲೇ ನಮ್ಮ ಮದುವೆ ಫೋಟೋ ಮಾಡಿಸ್ಕೊಬಾ ಅಂತ ಹೇಳಿದರು. ಸೊ ಈ ರೀತಿಯಾಗಿ ನಮ್ಮ ಹಾಲ್ ಇದೆ ಗೈಸ್. ಬೇಗ ಟೈಮ್ ಆಯ್ತು. ಇಷ್ಟೇ ನಮ್ಮ ಹಾಲ್. ಆ್ಯಂಡ್ ನಮ್ಮ ಫ್ಯಾನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಗೈಸ್ ಅಲ್ಲಿಂದ ಇಲ್ಲಿಗೆ ಬಂದರೆ, ಸೊ ಇದು ಬಂದು ನಮ್ಮ ಡೈನಿಂಗ್ ಏರಿಯಾ. ಸೊ ಒಂದಿಷ್ಟು ದೊಡ್ಡದು ಡೈನಿಂಗ್ ಏರಿಯಾ ಇದೆ. ಸೊ ಈ ಡೈನಿಂಗ್ ಏರಿಯಾದಲ್ಲಿ ಏನೆಲ್ಲ ಮಾಮೂಲಿ ಒಂದು ಡೈನಿಂಗ್ ಟೇಬಲ್ ಇದೆ, ಮತ್ತು ಡೈನಿಂಗ್ ಟೇಬಲ್ ಹತ್ರ ಒಂದು ದೊಡ್ಡ ಕಿಟಕಿನ ಕೊಟ್ಟಿದ್ದಾರೆ, ಗಾಳಿ ಎಲ್ಲ ಚೆನ್ನಾಗಿ ಬೀಸುತ್ತೆ. ಆ್ಯಂಡ್ ಇಲ್ಲೊಂದು ವಾಶ್ ಬೇಸಿನ್ ಏರಿಯಾ ಇದೆ ಚಿಕ್ಕದಾಗಿ, ಹಾಗೂ ಇಲ್ಲಿ ಒಂದು ಬಕೆಟ್ ಇಟ್ಟಿದ್ದಾರೆ. ಸೊ ಈ ಬಕೆಟ್ದು ಒಂದು ರಹಸ್ಯ ಇದೆ. ಏನಪ್ಪ ಅಂದರೆ ನಮ್ಮ ಮನೇಲಿ, ಅಂದರೆ ಈ ಮನೇಲಿ ಎಂಜಲು ತಟ್ಟೆ ಊಟ ಮಾಡಿರ್ತೀವಲ್ಲ, ಆ ತಟ್ಟೆನ ಅಡುಗೆ ಮನೆಗೆ ತಗೊಂಡು ಹೋಗಲ್ಲ. ಸೊ ಅದಕ್ಕೆ ಎಂಜಲು ತಟ್ಟೆ ಏನೇ ಇದ್ರೂ ಈ ಬಕೆಟ್ ಒಳಗೆ ಹೋಗುತ್ತೆ, ಮತ್ತು ಇಲ್ಲಿಂದ ಡೈರೆಕ್ಟಾಗಿ ಹೊರಗಡೆ ಹೋಗಿ ಅಲ್ಲಿ ವಾಶ್ ಆಗುತ್ತೆ. ಸೊ ಎಂಜಲು ತಟ್ಟೆ ಒಳಗಡೆ ತಗೊಂಡು ಹೋಗಬಾರ್ದು ಅಂತ ಅಲ್ಲಿ ಬಕೆಟ್ ಇಟ್ಟಿರೋದು ಅಮ್ಮ. ಆ್ಯಂಡ್ ಇಲ್ಲಿ ಒಂದು ಡೈನಿಂಗ್ ಟೇಬಲ್. ಅವ್ರು ನಮ್ಮ ತಾತ. ಆ್ಯಂಡ್ ಎಸ್ ಇವರೇ ನೋಡಿ, ಮರಿಗೌಡ್ರು ಇವರೇ. ಮೂಗಯ್ಯ ಅಂತಲೂ ಕೂಡ ತುಂಬ ಫೇಮಸ್ ಆಗಿದ್ದಾರೆ ಇವರು. ಇವ್ರನ್ನ ಆ್ಯಕ್ಚುಲಿ ಮೂಗಯ್ಯ ಅಂತಲೇ ಕರೆಯೋದು, ಬಟ್ ಅವ್ರ ಹೆಸರು ಮರಿಗೌಡ್ರು ಅಂತ ತಾತ. ಆ್ಯಂಡ್ ಅಲ್ಲೇ ಬಸಮ್ಮಜ್ಜಿ ಕೂಡ ಒಂದು ಚಿಕ್ಕದಾಗಿದ್ದಾರೆ ಫೋಟೋದಲ್ಲಿ. ಸೊ ನಮ್ಮ ಮದುವೆ ಆದಾಗ ತಾತ ಇರಲಿಲ್ಲ, ಬಟ್ ಅಜ್ಜಿ ಇದ್ದರು. ನಮ್ಮ ಮದುವೆ ಆಗಿ 6 ಮಂತ್ಸ್ಗೇನೋ ಅಜ್ಜಿ ತೀರ್ಕೊಂಡಿದ್ದು. ಆ್ಯಂಡ್ ನಮ್ಮ ಡೈನಿಂಗ್ ಟೇಬಲ್ 6 ಸೀಟರ್ ಡೈನಿಂಗ್ ಟೇಬಲ್ ಇದೆ ಇಲ್ಲಿ. ಆ್ಯಂಡ್ ಇದು ಕೂಡ ಅಷ್ಟೇ, ಈ ಮನೆ ಅವರು ಗೃಹ ಪ್ರವೇಶ ಮಾಡ್ಕೊಂಡು ಬಂದಾಗಲೇ ಅನ್ಸುತ್ತೆ ತಗೊಂಡಿದ್ದು. ಮತ್ತು ಇಲ್ಲೊಂದು ಕ್ಯೂಟಾಗಿರೋ ಚಿಕ್ಕ ಫ್ರಿಡ್ಜ್ ಇದೆ. ಸೊ ಈ ಫ್ರಿಡ್ಜದು ಕತೆ ತುಂಬಾ ಹಳೇದು. ಇದು ಬಂದು ಹೇಮಂತ್ ಅಣ್ಣ ಇದ್ದಾರಲ್ಲ, ಅವ್ರು ಹುಟ್ಟಿದಾಗ ಅನ್ಸುತ್ತೆ ಅಲ್ಲ, ಅವ್ರು ಹುಟ್ಟಿದಾಗ ಮಿಕ್ಸಿ ತಗೊಂಡಿದ್ದು. ಅಲ್ಲ, ನೀವು ಮಂಡ್ಯಕ್ಕೆ ಬಂದಾಗ ಅನ್ಸುತ್ತೆ. ಆಲ್ಮೋಸ್ಟ್ ಇದಕ್ಕೂ ಒಂದು ಆಲ್ಮೋಸ್ಟ್ ಮೋರ್ ದನ್ 20 years ಆಗಿದೆ. ಹೌದಾ? ಇದು ಅಮ್ಮ ಹೇಳಿದ್ರೆ ಮಂಡ್ಯಕ್ಕೆ ಬಂದಾಗ. ಅಲ್ಲ, ಆಕ್ಚುಲಿ ನಾವು ಮಂಡ್ಯಕ್ಕೆ ಬಂದಾಗ ತಗೊಂಡಿದ್ದು ಅದು ಆಲ್ಮೋಸ್ಟ್ ಅಂದ್ರೆ ಇವರು ಕೊತ್ತತ್ತಿಯಿಂದ ಮಂಡ್ಯಕ್ಕೆ ಶಿಫ್ಟ್ ಆದ್ರು, ಮಕ್ಕಳನ್ನ ಓದ್ಸಕ್ಕೆ ಅಂತ ಅಪ್ಪ ಅಮ್ಮ ಇಲ್ಲಿಗೆ ಶಿಫ್ಟ್ ಆದ್ರಂತೆ. ಸೊ ಅವಾಗ ತಗೊಂಡಿರೋ ಫ್ರಿಡ್ಜ್ ಇದು. ಬಟ್ ಈ ಮನೇಲಿ ಒಂದು ಮಿಕ್ಸಿ ಇದೆ, ಅದು ಹೇಮಂತ್ ಅಣ್ಣ ಹುಟ್ಟಿದಾಗ ತಗೊಂಡಿರೋ ಮಿಕ್ಸಿ ಅಂತೆ, ಲೈಟ್. ಆ್ಯಂಡ್ ಇಲ್ಲಿ ನೋಡಿದ್ರೆ ಇಲ್ಲಿ ಈ ತರ ಒಂದು ಪಾರ್ಟಿಷನ್ ಇದೆ. ಇದು ಏನ್ ಅನ್ಕೊಂಡು ಈ ತರ ಪಾರ್ಟಿಷನ್ ಮಾಡಿಸಿದ್ರಿ ನೀವು? ಆಕ್ಚುಲಿ ಓಪನ್ ಕಿಚನ್ ಅಂತ ಮಾಡಿಸ್ಕೊಂಡಿದ್ವಿ, ಆಮೇಲೆ ಆ ಕಡೆ ಈ ಕಡೆ ಒಂದು ವಾಲ್ ಕಟ್ಟಿದ್ವಿ. ಓಕೆ, ಇದು ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ಹೋಗ್ಬಿಟ್ಟು ಈ ತರ ಎಲ್ಲ ಬಾಲ್ ಕಟ್ಟಿ ಏನೋ ಡಿಫ್ರೆಂಟ್ ಐಡಿಯಾ. ಬಟ್ ಏನಪ್ಪ ಅಂದ್ರೆ ಸರ್ವಿಂಗ್ ಈಸಿ ಆಗುತ್ತೆ. ಇಲ್ಲಿ ಡೈನಿಂಗ್ ಟೇಬಲ್ ಕುತ್ಕೊಂಡು ತಿನ್ಬೇಕಾದ್ರೆ ಹಿಂಗೆ ಟಕ ಅಂತ ಕೊಡ್ಬೋದು, ಇಲ್ಲಾಂದ್ರೆ ಹಿಂಗೆ ಸುತ್ಕೊಂಡು ಬರ್ಬೇಕಾಗುತ್ತೆ. ಸೊ ಎಸ್, ಇದು ಬಂದು ಕಂಪ್ಲೀಟ್ ನಮ್ಮ ಡೈನಿಂಗ್ ಏರಿಯಾ ಗೈಸ್. ಅಂಡ್ ಡೈನಿಂಗ್ ಏರಿಯಾ ಇಂದ ಈ ಕಡೆಗೆ ಬಂದ್ರೆ ನಮ್ಮ ಕಿಚನ್. ವೆಲ್ಕಮ್ ಟು ಮೈ ಕಿಚನ್. ಸೊ ಇದು ಬಂದು ನಮ್ಮ ಕಿಚನ್. ಆ್ಯಂಡ್ ಗೈಸ್ ಇದು ಬಂದು ನಮ್ಮ ಕಿಚನ್. ಸೊ ಇದು ಬಂದು ಕಿಚನ್ ಕೂಡ ಅಷ್ಟೇ ತುಂಬ ಚಿಕ್ಕದಲ್ಲ, ಮೀಡಿಯಂ ಸೈಜಲ್ಲಿದೆ. ತುಂಬ ಚಿಕ್ಕದು ಅಲ್ಲ, ತುಂಬ ದೊಡ್ಡದು ಅಲ್ಲ, ಮೀಡಿಯಂ ಸೈಜಲ್ಲಿದೆ. ಆರಾಮಾಗಿ ಇದೆಲ್ಲ ಮಾಡ್ಕೋಬೋದು, ಒಂದು 3 ಜನ ಆದರೂ ನಿಂತ್ಕೊಂಡು ಮಾಡ್ಬೋದು ಅಡುಗೆ ಆ ಥರ. ಸೊ ಕಿಚನ್ದು ಫಸ್ಟ್ ಈ ಕಡೆಯಿಂದ ಬರೋಂಗಿದ್ರೆ ವಾಶ್ ಬೇಸಿನ್ ಆ್ಯಂಡ್ ಅದ್ರ ಮೇಲ್ಗಡೆ. ಆ್ಯಂಡ್ ಕಿಚನ್ ಆದಮೇಲೆ ಇಲ್ಲಿದೆ ನಮ್ಮ ದೇವ್ರ ಮನೆ. ಸೊ ಇದು ಬಂದು ಕಿಚನ್ಗೆ ಟೋಟಲ್ ಅಪೋಸಿಟ್ ಆಗೇ ಇರೋದು. ಆ್ಯಂಡ್ ಇದು ಬಂದು ನಮ್ಮ ದೇವ್ರ ಮನೆ ಹೀಗಿದೆ. ನಾನು ದೇವ್ರ ಮನೆಯನ್ನು ತುಂಬ ಸತಿ ತೋರಿಸಿದ್ದೀನಿ ನಿಮಗೆ. ಸೊ ಚೆನ್ನಾಗಿದೆ, ಒಂಥರ ಸ್ಪೇಷಿಯಸ್ ದೇವ್ರ ಮನೆ, ಆರಾಮಾಗಿ ಕುತ್ಕೊಂಡು ಪೂಜೆ ಮಾಡ್ಬೋದು. ಈ ಥರ ಇರಬೇಕು ದೇವ್ರ ಮನೆ ಅಂತ ಅನ್ಸುತ್ತೆ. ಸೊ ಇದು ಬಂದು ನಮ್ಮ ದೇವ್ರ ಮನೆ. ದೇವ್ರ ಮನೆ ಆದಷ್ಟು ಆ್ಯಕ್ಚುಲಿ ಕ್ಲೋಸಾಗಿ ಇಡಬೇಕಂತೆ ದೇವ್ರ ಮನೆನ. ಯಾರಾದರೂ ಬಂದ ತಕ್ಷಣ ಫಸ್ಟು ದೇವ್ರ ಮನೆನ ಒಳಗಡೆ ಹಿಂಗೆ ಇಣಕ್ಕೆ ನೋಡಬಾರ್ದು ಅಂತ ಹೇಳ್ತಾರೆ. ಸೊ ಪೂಜೆ ಮಾಡಬೇಕಾದ್ರೆ ಓಪನ್ ಮಾಡಿರ್ತೀವಿ, ಆಮೇಲೆ ಕ್ಲೋಸ್. ಆ್ಯಂಡ್ ಅದಾದಮೇಲೆ ಹೀಗೆ ಮುಂದೆ ಬಂದರೆ ಓಕೆ ಗೈಸ್. ಸೊ ಅದಾದಮೇಲೆ ಹಿಂದೆಗಡೆ ನೋಡಿದ್ರೆ ಅಲ್ಲಿ ಒಂದು ಬಾಗಿಲಿದೆಯಲ್ಲ, ಅದು ಬಂದು ಒಂಥರ ಹಿತ್ಲಿಗೆ ಹೋಗ್ತಾರೆ, ಅಂದರೆ ಹಿಂದೆಗಡೆ ಸೈಡ್ ಡೋರ್ ಅದು. ಆ್ಯಂಡ್ ಅದಾದಮೇಲೆ ಅಲ್ಲೊಂದು ಬಾತ್ರೂಮ್ ಕೂಡ ಇದೆ. ಸೊ ಇದೆಲ್ಲ ಕ್ಲಿಪ್ಪಿಂಗ್ಸ್ ಡಿಲೀಟ್ ಆಗಿದೆ, ಬೇಜಾರು ಮಾಡ್ಕೊಬಿಡಿ. ಕಿಚನ್ದು ಅಷ್ಟೇ ಫುಲ್ ಕಂಪ್ಲೀಟಾಗಿ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಆ ಕ್ಲಿಪ್ಪಿಂಗ್ ಕೂಡ ಡಿಲೀಟ್ ಆಗಿದೆ. ಇನ್ನೊಂದು ಸತಿ ಯಾವಾಗಲಾದರೂ ತೋರಿಸ್ತೀನಿ. ಆ್ಯಂಡ್ ಅದಾದಮೇಲೆ ಇದು ಫಸ್ಟ್ ಮಾಸ್ಟರ್ ಬೆಡ್ರೂಮ್.
ಆ್ಯಂಡ್ ಗೈಸ್ ಇದು ಬಂದು ನಮ್ಮ ಮಾಸ್ಟರ್ ಬೆಡ್ರೂಮ್. ಸೊ ಮಾಸ್ಟರ್ ಬೆಡ್ರೂಮ್, ಆದರೆ ಮಾಸ್ಟರ್ ಬೆಡ್ರೂಮ್ ಲಕ್ಷಣಗಳು ಮಾತ್ರ ಒಂದು ಅನ್ಸಲ್ಲ ಇದು. ಬಿಕಾಸ್ ಇಲ್ಲಿ ಬಂದು ಒಂದು ದೊಡ್ಡ ಕಾಟ್ ಹಾಕಬೇಕು ಅಂತ ನಮಗೆ ಆಸೆ ಇತ್ತು. ಇನ್ಫ್ಯಾಕ್ಟ್ ಈ ಒಂದು ಹೋಮ್ ಟೂರ್ ವಿಡಿಯೋ ಕೂಡ ಅದಕ್ಕೆ ಇಷ್ಟು ಡಿಲೇ ಆಗಿದ್ದು. ನಾನು ಹೋಮ್ ಟೂರ್ ಮಾಡಬೇಕು ಅಂತ ಪುನೀತ್ ಬೇಡ, ಈ ರೂಮ್ಗೆ ಒಂದು ದೊಡ್ಡ ಕಾಟ್ ಹಾಕೋಣ, ಮನೇನ ಇನ್ನೊಂಚೂರು ಅಲ್ಲಿ ಇಲ್ಲಿ ಡೆಕೋರೇಟ್ ಮಾಡಿಬಿಟ್ಟು ಆಮೇಲೆ ನೀನು ಮಾಡು ಅಂತ. ಇಲ್ಲಿ ತನಕನೂ ತಳ್ಕೊಂಬಂದ್ರು. ಸರಿ ಇವತ್ತು ನಾನು ಫೈನಲಿ ನಂಗೆ ತುಂಬ ಜನ ಕೇಳ್ತಾ ಇದ್ದಾರೆ, ನಾನು ಮಾಡಲೇಬೇಕು ಅಂತ ಇವತ್ತು ಮಾಡ್ತಾ ಇರೋದು ಗೈಸ್. ಸೊ ನಮಗೆ ನಾನು ಆಗಲೇ ಹೇಳ್ದಾಗೆ ಒಂದು ದೊಡ್ಡ ಕಾಟ್ ಆಗಬೇಕು ಅಂತ ಇತ್ತು. ಬಟ್ ಅಮ್ಮಂಗೆ ಏನಪ್ಪ ಅಂದರೆ ಅವ್ರಿಗೆ ಈ 2 ಕಾಟ್ ಅಂದರೆ ದಿವಾನ್ ಕಾಟ್ ಏನಿದೆಯಲ್ಲ ಇದು ತುಂಬ ಚೆನ್ನಾಗಿದೆ, ಗಟ್ಟಿ ಇದೆ, ಮತ್ತು ಅವಾಗಲಿಂದಾನು ಯೂಸ್ ಮಾಡ್ಕೊಂಡು ಬರ್ತಿದ್ದಾರಲ್ಲ. ಸೊ ಕಾಟ್ ಹಾಕಿದ್ರೆ ಇದನ್ನು ನಾವು ಹಾಕ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಬೇಡ ಬೇಡ ಅಂತ ಹೀಗೆ ಇದೆ. ಸೊ ಇದು ಬಂದು ಅಮ್ಮ ಕಾಟ್, ಇದು ಬಂದು ಅಪ್ಪ ಕಾಟ್, ಈ ಥರ ಇದೆ. ಆ್ಯಂಡ್ ಈ ಕಡೆ ಬಂದರೆ ಇದು ಬಂದು ಕಬರ್ಡ್ಸ್. ಸೊ 2 ಗೋದ್ರೇಜ್ ಕಬರ್ಡ್ಗಳು. ಇದು ಕೂಡ ಅಷ್ಟೇ ತುಂಬ ಹಳೇದು, ಆದರೆ ಇನ್ನೂ ಹಾಕಕ್ಕೆ ಬಿಡ್ತಾ ಇಲ್ಲ. ಬಿಕಾಸ್ ಇದೇನು ಯೂಸ್ ಇಲ್ಲ ನಮಗೆ. ಆದ್ರೂ ಫುಲ್ ಓಪನ್ ಮಾಡಿದ್ರು ಇವಾಗಲೂ ಖಾಲಿ, ಏನೂ ಇಲ್ಲ, ಏನು ಕೆಲ್ಸಕ್ಕೆ ಬಾರ್ದಿರೋ ವಸ್ತುಗಳು ಇಟ್ಟಿದ್ದಾರೆ ಅಷ್ಟೇ ಇದರೊಳಗೆ. ಬಟ್ ಅವ್ರಿಗೆ ಅವ್ರ ಸೆಂಟಿಮೆಂಟ್ಗೆ ನಾವು ಇದು ಮಾಡೋದು ಬೇಡ, ಬೇಜಾರು ಮಾಡೋದು ಬೇಡ ಅಂತ ನಾವು ಕೂಡ ಹಾಕಿಲ್ಲ. 2 ಕಬರ್ಡ್. ಆ್ಯಂಡ್ ಇದು ಯಾರ್ದು ಇದು? ಅದು ಟ್ರಂಕ್, ನಮ್ಮ ತಾತಂದು. ಹೌದಾ, ಮುಗಯ್ಯ ತಾತಂದ. ಸೊ ಇವ್ರ ತಾತನ ಟ್ರಂಕ್ ಅಂತ ಗೈಸ್. ಇಲ್ಲ, ಪುನೀತದು ಒಂದು ಟ್ರಂಕ್ ಇದೆ, ಅದರಲ್ಲಿ ಅವರು ಎಲ್ಲ ಕಾನ್ಫಿಡೆನ್ಷಿಯಲ್ ಐಟಮ್ಸ್ ಎಲ್ಲ ಅದರಲ್ಲೇ ಇಡೋದು. ಸೊ ಆ ಟ್ರಂಕ್ನ ಇದುವರೆಗೂ ನಾನು ಕೂಡ ಮುಟ್ಟಿ ಓಪನ್ ಮಾಡಿ ನೋಡಿಲ್ಲ. ತುಂಬ ಕ್ಯೂಟಾಗಿ ಚಿಕ್ಕದಾಗಿದೆ ಅವ್ರ ಟ್ರಂಕು. ಸೊ ಈ ಥರ ಟ್ರಂಕ್ಸ್ ಎಲ್ಲ ಇವಾಗ ಎಷ್ಟು ಟ್ರೆಂಡಿ ಗೊತ್ತೇನ್ರಿ. ಸೊ ಆ ಥರ ಟ್ರಂಕ್ ಅದೆಲ್ಲ ಇದೆ. ಆ್ಯಂಡ್ ಇಲ್ಲಿ ಸುತ್ತಲೂ ನೋಡಿದ್ರೆ ಮೇಲ್ಗಡೆ ಫುಲ್ ವಾರ್ಡ್ರೋಬ್. ಇಲ್ಲಿ ಇದೊಂದು ದೊಡ್ಡ ವಾರ್ಡ್ರೋಬ್ ಇದೆ, ತುಂಬಾ ಸ್ಪೇಷಿಯಸ್ ವಾರ್ಡ್ರೋಬ್. ಬಿಕಾಸ್ ಒಳಗಡೆ ಡೆಪ್ತ್ ತುಂಬ ಚೆನ್ನಾಗಿದೆ. ಹಾಂ, ಸೊ ನೋಡ್ಬೋದು ತುಂಬಾ ಸ್ಪೇಷಿಯಸ್, ಒಳಗಡೆ ಡೆಪ್ತ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದು ಫುಲ್ ಕಂಪ್ಲೀಟ್ ಇದು 2 ವಾರ್ಡ್ರೋಬ್ ಬಂದು ಅಮ್ಮಂದು. ಇಲ್ಲಿ ಬರೀ ಅಮ್ಮನ ಬಟ್ಟೆಗಳು ಮಾತ್ರ. ಸೊ ನಾವು ಸುಮ್ಮನೆ ನಿಮಗೆ ತೋರಿಸಿದ್ದು ಅಷ್ಟೇ. ಸೊ ಎಸ್ ಗೈಸ್, ಈ ಥರ ಇದೆ. ಎಸ್ ಗೈಸ್, ಇದಷ್ಟು ಬಂದು ನಮ್ಮ ಮಾಸ್ಟರ್ ಬೆಡ್ರೂಮ್. ಬಟ್ ಈ ಮಾಸ್ಟರ್ ಬೆಡ್ರೂಮ್ ಒಳಗೆ ತುಂಬ ಕಡಿಮೆ ನಾವು ಬರೋದು. ನಾವು ಆ ರೂಮು, ಹಾಲು, ಡೈನಿಂಗ್ ಹಾಲು, ಕಿಚನ್ ಇಷ್ಟರಲ್ಲೇ ಇರ್ತೀವಿ. ಈ ರೂಮಿಗೆ ತುಂಬಾ ಜಾಸ್ತಿ ಕಡಿಮೆ ಬರೋದು. ಸೊ ಬನ್ನಿ ಇವಾಗ ನಾವು ನಮ್ಮ ಇನ್ನೊಂದು ಬೆಡ್ರೂಮ್ಗೆ ಹೋಗೋಣ. ಸೊ ಎಸ್ ಗೈಸ್, ಇದು ಬಂದು ನಮ್ಮ ಇನ್ನೊಂದು ಬೆಡ್ರೂಮ್. ಸೊ ಈ ಮನೆಗೆ ಬಂದು 2 ಬೆಡ್ರೂಮ್ ಇರೋದು. ಆ್ಯಕ್ಚುಲಿ 3 BHK ಮನೆ ಮಾಡ್ಬೋದಾಗಿತ್ತು, ಬಟ್ ಪುನೀತಿಂದನೇ ಇದು 2 BHK ಮನೆ ಆಗಿರೋದು. ಶಾರದಾಗ ಯಾವಾಗಲೂ ಬೈಕೋತಾ ಇರ್ತಾರೆ, ಜಾನ್ವಿ ನಿಂಗೆ ಗಂಡನಿಂದಾನೇ ಹಿಂಗೆ ಆಗಿದ್ದು, ಇಲ್ಲಾಂದರೆ ಎಲ್ಲರಿಗೂ ಒಂದೊಂದು ರೂಮ್ ಕರೆಕ್ಟಾಗಿರೋದು ಅಂತ. ಎನಿವೇಸ್, ಇದು ಬಂದು 2nd ಬೆಡ್ರೂಮ್. ಆ್ಯಂಡ್ ಇಲ್ಲಿ ಬಂದು ಒಂದು ದೊಡ್ಡ ಕಾಟ್. ಇದು ಕಿಂಗ್ ಸೈಜ್ಗಿಂತನೂ ಒಂಚೂರು ದೊಡ್ಡದಾಗಿದೆ ಈ ಕಾಟ್. ಒಂದು 1 ಇಂಚ್ 2 ಇಂಚ್ ಏನೋ ಕಿಂಗ್ ಸೈಜ್ಗಿಂತನೂ ದೊಡ್ಡ ಕಾಟ್ ಇದು. ಸೊ ಆರಾಮಾಗಿ ಗಂಡ ಹೆಂಡತಿ ಇಬ್ರು ಮಕ್ಕಳು ಮಲ್ಕೊಬೋದು ಆ ಥರ ಕಾಟ್. ಆ್ಯಂಡ್ ಇಲ್ಲಿ ದೊಡ್ಡ ವಿಂಡೋ ಇದೆ ಈ ಥರ. ಅಗೇನ್ ವೆಂಟಿಲೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ನಮ್ಮ ವಾರ್ಡ್ರೋಬ್ ಸುತ್ತಲೂ ಈ ಥರ ವಾರ್ಡ್ರೋಬ್. ಸೊ ಈ ಥರ ಆ ರೂಮ್ಗೆ ಕಂಪೇರ್ ಮಾಡಿದರೆ ಈ ರೂಮ್ ಒಂದು ಸ್ವಲ್ಪ ಚಿಕ್ಕದು ಅನ್ಸುತ್ತಲ್ವ ರೀ? ಆ ರೂಮ್ ಆದರೆ ಮಾಸ್ಟರ್ ಬೆಡ್ರೂಮ್ ಒಂಚೂರು ದೊಡ್ಡದು. ಬಟ್ ಅದೇ ನಾನು ಆಗಲೇ ಹೇಳಿದಾಗೆ ತುಂಬ ಡೆಕೋರೇಟಿವ್ ಆಗಿ ಏನೂ ಇಟ್ಟಿಲ್ಲ. ಸೊ ಇದು ನಮ್ಮ ವಾರ್ಡ್ರೋಬ್ಸ್. ಅಗೇನ್ ತುಂಬ ಜಾಸ್ತಿ ಸ್ಪೇಷಿಯಸ್ ವಾರ್ಡ್ರೋಬ್ಸ್. ಆ್ಯಂಡ್ ಇನ್ನೊಂದು ಚೆನ್ನಾಗಿ ಏನು ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ವಾರ್ಡ್ರೋಬ್ಗೂ ಅಟ್ಯಾಚ್ ಈ ಥರ ಡ್ರೆಸ್ಸಿಂಗ್ ಟೇಬಲ್ನ ಮಾಡಿದ್ದಾರೆ. ಸೊ ಅದೊಂದು ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಸೊ ಇದು ಬಂದು ನಮ್ಮ ಕಂಪ್ಯೂಟರ್ ಟೇಬಲ್. ಬಟ್ ಕಂಪ್ಯೂಟರ್ ಟೇಬಲ್ ಹೋಗ್ಬಿಟ್ಟು ಈ ಎಕ್ಸ್ಟ್ರಾ ಹಾಸಿಗೆಗಳು, ದಿಂಬುಗಳೆಲ್ಲ ಇಡುವಂಥ ಇದಾಗಿದೆ. ಸೊ ಕಂಪ್ಯೂಟರ್ ಕೂಡ ಇದೆ. ಈ ಕಂಪ್ಯೂಟರ್ನ ಬಂದ್ಬಿಟ್ಟು ಅವಾಗ ನಮ್ಮ ಮದುವೆಯಾಗಿ ಹೊಸದ್ರಲ್ಲಿ ತುಂಬ ಯೂಸ್ ಮಾಡ್ತಾ ಇದ್ರು ಸುಮಂತ್ ಮತ್ತು ಪುನೀತ್. ಆಮೇಲಂತೂ ಬಿಟ್ಟೇ ಬಿಟ್ರು. ಅದರದ್ದು CPU ಏನೂ ಇಲ್ಲ, ಎಲ್ಲ ಅದೇನೇನು ಮಾಡಾಕಿದ್ರು ಗೊತ್ತಿಲ್ಲ. ಸೊ ಎಸ್, ಈ ಥರ ಇದೆ ಗೈಸ್ ನಮ್ಮ ರೂಮ್. ಕಂಪ್ಲೀಟಾಗಿ ನೋಡ್ಬೋದು ಈ ಥರ ಈ ಒಂದು 2nd ಬೆಡ್ರೂಮ್ ಇರೋದು. ಸೊ ಗೈಸ್, ಇದಷ್ಟು ಒಂದು ನಮ್ಮ ಈ ಒಂದು ಪುಟ್ಟ ಮನೆಯ ಹೋಮ್ ಟೂರ್. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ. ಸೊ ಮನೆ ಹೇಗಿದೆಯೋ ಹಾಗಾಗೆ ತೋರಿಸಿದ್ದೀನಿ. ಬೈಕೋಬೇಡಿ, ಬೇಜಾರು ಮಾಡ್ಕೋಬೇಡಿ, ಏನು ನೀಟಾಗಿ ಇಟ್ಟಿಲ್ಲ ಅಂತಾನು ಅನ್ಕೊಳ್ಳೋಕೆ ಹೋಗಬೇಡಿ. ಬಿಕಾಸ್ ನನ್ನ ಪ್ರಕಾರ ನಾವು ಹೇಗಿಟ್ಟಿರ್ತೀವೋ ಅದೇ ಹಾಗೆ ತೋರಿಸೋದು ಬೆಸ್ಟ್ ಅಂತ ಅನಿಸುತ್ತೆ. ಸೊ ಎಸ್, ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮ ಹೋಮ್ ಟೂರ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಎಸ್, ನಮ್ಮ ಮಂಡ್ಯ ಮನೆ ನಿಮ್ಮೆಲ್ರಿಗೂ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ತುಂಬಾ ಕಷ್ಟಪಟ್ಟು 1 ರೂಪಾಯಿನೂ ಕೂಡಿಟ್ಟು ನಮ್ಮ ಅತ್ತೆ, ನಮ್ಮ ಮಾವ, ಅವ್ರ ಮಕ್ಕಳು, ಈ 3 ಜನ 5 ಜನ ಸೇರಿ ಕಟ್ಸಿರೋಂಥ ಮನೆ ಇದು. ಸೊ ತುಂಬ ಖುಷಿಯಾಗುತ್ತೆ, ಒಂದು ಶ್ರಮದಿಂದ ಕಟ್ಸಿರೋ ಮನೆ ಅಲ್ವಾ. ಸೊ ಖುಷಿ ಆಗುತ್ತೆ. ಸೊ ಎಸ್ ಗೈಸ್, ಇಲ್ಲಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪುನೀತ್ ಕೊನೆಯದಾಗ ಒಂದು ಹೇಳ್ತಾರೆ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ.
ತುಂಬ ಜನ ಸಬ್ಸ್ಕ್ರೈಬ್ ಆಗದಂತೆ ಚಾನಲ್ ನೋಡ್ತೀರಾ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೂ ಒಂದು ಸ್ವಲ್ಪ ತುಂಬ ಎಂಕರೇಜ್ ಸಿಗುತ್ತೆ, ಮತ್ತು ಇನ್ನೂ ಹೊಸ ಹೊಸ ಕಂಟೆಂಟ್ ಎಲ್ಲ ಮಾಡ್ಬೋದು ಅನಿಸುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಿಮ್ಮ ಮನೆ ಬಗ್ಗೆ ಏನಾದರೂ ಹೇಳಿ, ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನೀವು ನಿಮ್ಮ ಮನೆ ಬಗ್ಗೆ? ನನ್ನ ಮನೆ ಬಗ್ಗೆ ಏನು ಹೇಳೋದು ಅಂದರೆ, ಇದು ತುಂಬ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಕಟ್ಟಿದ್ದು. ಅವ್ರ ಹತ್ರ ದುಡ್ಡೇ ಇರಲಿಲ್ಲ, ಆಗ ಸಾಲ ಮಾಡಿ ಇರೋ ಒಡವೆ ಎಲ್ಲ ಮಾರ್ಕೊಂಡು ಏನೇನೋ ಮಾಡಿ ಕಟ್ಟಿದ್ದಾರೆ. ತುಂಬ ಕಷ್ಟಪಟ್ಟಿದ್ದಾರೆ. ಅಷ್ಟು ಕಷ್ಟಪಟ್ಟು ಏನೋ ಚಿಕ್ಕ ಮನೆ ಕಟ್ಟಿದ್ದಾರೆ. ನಾವಿನ್ನೂ ಅಟ್ಲೀಸ್ಟು ಅವ್ರ ಥರ ಇನ್ನೂ ಒಂದು ಚಿಕ್ಕ ಒಂದು ಗುಡಿಸಲು ಕಟ್ಟೋಕ್ಕಾಗಿಲ್ಲ. ನೋಡೋಣ ನಾವೇನು ಅವ್ರು ಹೇಗೆ ದುಡಿತಾರೆ ಅದರಲ್ಲಿ ಇಷ್ಟು ಕಟ್ಟಿಕೊಟ್ಟಿದ್ದಾರೆ. ನಾವು ನೋಡೋಣ ನಮ್ಮ ಮಕ್ಳಿಗೆ ನಾವು ಎಷ್ಟು ಕೊಡ್ಬೋದು, ಎಷ್ಟು ದುಡ್ದು ಯಾವ ಥರ ಕೊಡ್ತೀವಿ ಅಂತ. ಏನು ಮಾಡೋಕ್ಕಾಗಲ್ಲ. ನೋಡ್ತೀನಿ, ಇನ್ನೂ ನಮ್ಮದು ಟೈಮ್ ಇನ್ನೂ ಇದೆ. ನೋಡೋಣ ನಮ್ಮ ಟೈಮಲ್ಲಿ ನಾವು ಹೇಗೆ ಕಟ್ಬೋದು, ಹೇಗೆ ಕಟ್ಟಿ ನಮ್ಮ ಮಕ್ಳು ಕೊಡ್ತೀವಿ. ಮಕ್ಳು ಕೊಡೋದಲ್ಲ, ನಾವಿರ್ತೀವಿ ಅಂತ ಹೇಳಿ. ನಾವಿರೋದಕ್ಕೆ ಅಟ್ಲೀಸ್ಟ್ ನಾವು ಆದ್ಮೇಲೆ ನೆಕ್ಸ್ಟ್ ಅದು ಪಾಸ್ ಆನ್ ಟು ಅವರ್ ಚಿಲ್ಡ್ರನ್ಸ್. ಆಮೇಲೆ ನೋಡಬೇಕು ಏನಾಗತ್ತೆ ಅಂತ ಗೊತ್ತಿಲ್ಲ. ಅವ್ರ ಲೈಫ್ ಟೈಮಲ್ಲಿ ಏನಿಗೋ ಒಂದು ಚಿಕ್ಕ ಮನೆ ಅಂತ ಕಟ್ಕೊಟ್ಟಿದ್ದಾರೆ ನಮಗೆ. ಅಟ್ಲೀಸ್ಟ್ ನಾವು ನಮ್ಮ ಮಕ್ಳುಗಳಿಗೆ ನಾವು ಒಂದು ಚಿಕ್ಕ ಗುಡಿಸಲಾದ್ರೂ ಕಟ್ಕೊಡ್ಬೇಕು. ನೈಸ್ ಇಂಟೆನ್ಷನ್. ಸೊ ಓಕೆ ಗೈಸ್, ಮುಗಿಸ್ತೀವಿ ಮತ್ತೆ ವಿಡಿಯೋನ. ಆ್ಯಂಡ್ ಮತ್ತೆ ಸಿಗ್ತೀವಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್ ಹೇಳ್ರಿ. ಬಾಯ್ ಬಾಯ್ ಮಗ್ನೆ, ಬಾಯ್ ಹೇಳು.